कान्तस्थानन्तशयाय पूर्णज्ञानरसार्णसे उत्तुङ्गवात्तरङ्गाय मध्वदुत्थाब्धये नमः। गुरुमखिलगुणज्ञं सत्त्वनैकाधिवासं शमदमपरिनिष्ठं सत्त्वनिष्ठं वरिष्ठं सकलः जनशिष्टं नित्यनिर्धूतकष्टं हयमुषपदनिष्ठं मां भजन्तु प्रपन्नाः। नमो वस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि मुकोऽपि यत्प्रसादेन मुकुन्दशेनायते राजराजायते रिक्तो राघवेन्द्रं तमाश्रये। नीलाचरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरून् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासप्तमानसान् विश्वप्रियगुरून् वन्दे मन्दोऽहं धीविशुद्धये। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाक्षिगुरुं भजे। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। प्रकटीकृतटीकोत्तरमर्कटीकृतमायिराट् चरित्रतात् व्यासतत्त्वज्ञमस्करीन्द्रः कृपां मयि। सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ। श्रीगुरुभ्यो नमः। ಅವಧೂತ ಶಿರೋಮಣಿಗಳಾದ ಶ್ರೀ ವಿಷ್ಣುತೀರ್ಥವರು ಸಾರ್ವಭೌಮರ ಸ್ತೋತ್ರ ಕೃತಿಗಳ ಚಿಂತನೆಯನ್ನ ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ನಿನ್ನೆ ಹಾಗೂ ಮೊನ್ನೆ 2 ದಿವಸಗಳ ಕಾಲ ಶ್ರೀ ಕೃಷ್ಣಾಷ್ಟಕದ ಚಿಂತನೆಯನ್ನ ನಡೆಸಿದ್ದೇವೆ. ಅಂತ್ಯಕಾಲ ಪ್ರಾರ್ಥನಾ ರೂಪವಾಗಿ ಬಂದಿರತಕ್ಕಂತಹ ಶ್ರೀ ಕೃಷ್ಣಾಷ್ಟಕ. ಇವತ್ತು ವಿಷ್ಣುತೀರ್ಥರದ್ದೇ ಮತ್ತೊಂದು ಕೃತಿ ಶ್ರೀಮನ್ಯಾಯಸುಧಾ ಸ್ತೋತ್ರ ಅಂತ. ಬಹಳ ಚಿಕ್ಕ ಕೃತಿ ಇದು, ವಾಲ್ಯೂಮ್ ಕಮ್ಮಿ, ತುಂಬಾ ಚಿಕ್ಕ ಕೃತಿ ಗಾತ್ರದಲ್ಲಿ. ಕೇವಲ ಇದು ಅಷ್ಟೇ 8 ಶ್ಲೋಕಗಳಿರತಕ್ಕಂಥದ್ದು. ಮತ್ತೆ ಕೃಷ್ಣಾಷ್ಟಕದಲ್ಲಿ ಹೇಗೆ ಪ್ರತಿ ಶ್ಲೋಕದಲ್ಲಿಯೂ 3ನೇ ಸಾಲು 4ನೇ ಸಾಲು ಒಂದೇ ಆಗಿದೆಯೋ, ಶ್ರೀಕೃಷ್ಣವನ್ಮರಣ ಕಾಲ ಉಪಾಗತೇತು ತನ್ನಾಮ ಮದ್ವಚನ ಗೋಚರತಾಮುಪೈತು, ಅದೇ ರೀತಿಯಲ್ಲಿ ಈ ಸ್ತೋತ್ರದಲ್ಲಿಯೂ ಹಾಗೆ. ಜಯತೀರ್ಥ ಕೃತವು ಪ್ರವಣೋ ನ ಪುನರ್ ಭವಭಾತ್ ಭವತೀತಿ ಮತಿರ್ಹಿ ಮಮ. ಇಷ್ಟೇ. ಇದು 8 ಶ್ಲೋಕದಲ್ಲಿಯೂ ಈ ಒಂದು 3-4 ಪಾದಗಳು ಒಂದೇ ರೀತಿಯಾಗಿ ಬರ್ತವೆ. ಗಾತ್ರದಲ್ಲಿ ಚಿಕ್ಕದಾದರೂ ಅರ್ಥದಲ್ಲಿ ದೊಡ್ಡದು. ತುಂಬಾ ಕಠಿಣವಾದ ಕೃತಿ. ಇದಕ್ಕೆ ಒಂದು ವ್ಯಾಖ್ಯಾನವೂ ಉಪಲಬ್ಧಿ ಇದೆ. ಶ್ರೀ ಕೃಷ್ಣಾಚಾರ್ಯರು ಅನ್ನತಕ್ಕಂಥವರು ಈ ಒಂದು ನ್ಯಾಯಸುಧಾ ಸ್ತುತಿಗೆ ವ್ಯಾಖ್ಯಾನವನ್ನು ಕೂಡ ರಚನೆಯನ್ನ ಮಾಡಿದ್ದಾರೆ. ತುಂಬಾ ಅಪೂರ್ವವಾಗಿರತಕ್ಕಂಥ ಸುಂದರವಾದ ವ್ಯಾಖ್ಯಾನ ಇದೆ. ಈ ನಿಟ್ಟಿನಲ್ಲಿ ಈ ಸ್ತೋತ್ರದ ಒಂದು ಸಂಕ್ಷಿಪ್ತವಾದ ಅರ್ಥಚಿಂತನೆಯನ್ನ ಇವತ್ತು ಮಾಡುವಂತಹ ಪ್ರಯತ್ನ. ಶ್ರೀಮನ್ ನ್ಯಾಯಸುಧಾ ಸ್ತೋತ್ರ ಏನಿದೆ, ಇದು ಜಗತಿ ಛಂದಸ್ಸಿನಲ್ಲಿ ರಚನೆ ಆಗಿರತಕ್ಕಂಥ ಒಂದು ಸ್ತೋತ್ರ. ಅಂದ್ರೆ ಈ ನಡೆಗೆ, ಈ ಛಂದಸ್ಸು ಏನಿದೆಯಲ್ಲ, ಇದಕ್ಕೆ ಜಗತಿ ಅಂದ್ರೆ 12 ಅಕ್ಷರ. ಜಗತಿ ಅಂದ್ರೆ 12. ಒಂದು ಶ್ಲೋಕ ಅಂದ್ರೆ 4 ಪಾದಗಳಿರ್ತವೆ. ಪ್ರತಿ ಪಾದದಲ್ಲಿಯೂ 12 ಅಕ್ಷರಗಳಿರ್ತವೆ. ಇದನ್ನ ನಾವು ತಿಳಿದಿರಬೇಕು ಶ್ಲೋಕಗಳ ಬಗ್ಗೆ. ಯಾವುದೇ ನೀವು ಸ್ತೋತ್ರ ಪಾರಾಯಣ ಮಾಡಿ, ಆ ಸ್ತೋತ್ರದಲ್ಲಿ ಅದು ಯಾವ ನಡೆಯಲ್ಲಿ ಹೋಗ್ತಾ ಇದೆ ಅನ್ನುವುದನ್ನ ನಾವು ಮೊದಲು ತಿಳ್ಕೊಳ್ಬೇಕು.
ಅದರ ಒಂದು ಛಂದಸ್ಸು ಅಂತ ಅದನ್ನು ಕರೀತಾರೆ. ಆ ಜಗತಿ ಛಂದಸ್ಸಿನಲ್ಲಿಯೂ ಕೂಡ ಈ ವೃತ್ತ ಏನಿದೆ ಅಂದ್ರೆ ಅದರ ನಡೆ, ಅದರ ಶೈಲಿ, ಈ ಜಗತಿ ಛಂದಸ್ಸಿನಲ್ಲಿಯೂ ಅನೇಕ ವೃತ್ತಗಳಿದ್ದಾವೆ. ಈ ಸ್ತೋತ್ರದ ನಡೆಗೆ ಇದಕ್ಕೆ ತೋಟಕ ವೃತ್ತ ಅಂತ ಕರೀತಾರೆ. ಅದರ ಲಕ್ಷಣ ಅಂತ ಹೇಳಿದರೆ ಇಹ ತೋಟಕಮಂಬುಧಿ ಸೈಃ ಪ್ರಮಿತಂ, ಹಾಗೆ ಇಹ ತೋಟಕಂ ಅಂಬುಧಿ ಸೈಃ ಪ್ರಮಿತಂ. ಅಂಬುಧಿ ಅಂದ್ರೆ 4 ಅಂತ, ಸಮುದ್ರಗಳಿರೋದು 4 ಅಲ್ವಾ, ಚತುಸ್ಸಮುದ್ರ ಪೃಥಿವಿ, 4 ಸಮುದ್ರ ಇರೋದು. ಹಾಗಾಗಿ 4 ಸಗಣಗಳಲ್ಲಿ ಒಂದು ಪಾದ ರಚನೆ ಆದರೆ ಅದಕ್ಕೆ ತೋಟಕ ವೃತ್ತ ಅಂತ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಿಮಗೆ ಇದೆಲ್ಲ ಒಂದು ಮಿನಿಮಮ್ ಪರಿಜ್ಞಾನ. ಯಾವುದೇ ಸ್ತೋತ್ರ ನೋಡಿ, ಆ ಸ್ತೋತ್ರದಲ್ಲಿ ಅದು ಹೇಗೆ ಅದರ ನಡೆ ಇದೆ ಅನ್ನೋದನ್ನ ನಾವು ಮೊದಲು ತಿಳಿಬೇಕು. ಇವತ್ತು ಅದೇ ಮರ್ತು ಹೋಗ್ಬಿಡ್ತಾ ಇದೆ ನಮ್ಮಲ್ಲಿ. ಏನೋ ಸ್ತೋತ್ರ ಪ್ರಿಂಟ್ ಮಾಡಿದ್ದನ್ನು ಹಾಗಾಗಿ ಓದ್ಕೊಂಡು ಹೋಗ್ತಾ ಇರ್ತೇವೆ, ಅದರಲ್ಲಿರೋ ಅಕ್ಷರದ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ, ನಡೆ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ನಾವು. ಅದರಿಂದ ಏನಾಗ್ತಾ ಇದೆ, ತಪ್ಪು ತಪ್ಪಾಗಿ ಪ್ರಿಂಟ್ ಮಾಡಿದ್ರು ಅದನ್ನು ಹಾಗೆ ಓದ್ಕೊಂಡು ಹೊಟ್ಟೋಗಿರ್ತೇವೆ ನಾವು, ಯಾಕಂದ್ರೆ ಅದರ ಪರಿಜ್ಞಾನ ಇರುವುದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಸ್ತೋತ್ರದ ನಡೆಯ ಬಗ್ಗೆ ಮೊದಲು ನಾವು ತಿಳ್ಕೊಳ್ಬೇಕು. ಒಂದು ಶ್ಲೋಕ ರಚನೆ ಮಾಡಬೇಕು ಅಂತಂದ್ರೆ ಅದರಲ್ಲಿ ಕೆಲವು ಛಂದಸ್ಸಿನಲ್ಲಿ ಕೆಲವು ವೃತ್ತಗಳಲ್ಲಿ ಅದನ್ನ ರಚನೆ ಮಾಡಿರುತ್ತಾರೆ. ಅದರಲ್ಲಿ ಮತ್ತೆ ಕೆಲವು ಗಣಗಳನ್ನ ಬಳಸಿರುತ್ತಾರೆ. ಅನೇಕ ಗಣಗಳು ಅಂತಿದ್ದಾವೆ. ಗಣ ಅಂದ್ರೆ 3 ಅಕ್ಷರಗಳ ಗುಂಪಿಗೆ ಒಂದೊಂದು ಗಣ ಅಂತ ಕರೀತಾರೆ. ಅದರಲ್ಲಿ ಕೆಲವು ಲಘು ಅಕ್ಷರಗಳಿರ್ತವೆ, ಕೆಲವು ಗುರು ಅಕ್ಷರಗಳಿರ್ತವೆ. ಸಂಸ್ಕೃತದಲ್ಲಿ ಲಘು ಗುರು. ಲಘು ಅಂದ್ರೆ ಏನು, ಏಕಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡಿದ್ರೆ ಅದನ್ನ ಲಘು ಅಕ್ಷರ ಅಂತ ಕರೆಯೋದು. ಅಂದ್ರೆ ಆ ಅಕ್ಷರ ಹೇಳಲಿಕ್ಕೆ ಒಂದು ಮಾತ್ರ ಕಾಲ ಸಾಕು. ಇವಾಗ ಅ ಅನ್ನ ಹೇಳಲಿಕ್ಕೆ ಏಕಮಾತ್ರ ಕಾಲ. ಅದೇ ಆ ಅಂತ ಹೇಳಿದಾಗ ಅದು ದ್ವಿಮಾತ್ರ, 2 ಅಕ್ಷರ ತೋಳುತ್ತೆ. 2 ಅಕ್ಷರ ಹೇಳುವಷ್ಟು ಸಮಯ ಅದಕ್ಕೆ ಹಿಡಿತು ನಮಗೆ. ಹಾಗಾಗಿ ಅದನ್ನ ಗುರು ಅಕ್ಷರ ಅಂತ ಕರೆಯುವಂಥದ್ದು. ಈ ರೀತಿಯಲ್ಲಿ ಕೆಲವು ಗುರು ಅಕ್ಷರಗಳಾಗ್ತವೆ. ಗುರು ಅಕ್ಷರಗಳು ಅಂದಾಗ ಅದು ಅನುಸ್ವಾರ ಇದ್ರೂ ಗುರು ಅಕ್ಷರ ಆಗತ್ತೆ. ಸಾನುಸ್ವಾರಶ್ಚ ದೀರ್ಘಶ್ಚ ವಿಸರ್ಗೀಚ ಗುರುರ್ಭವೇತು ಅಂತ. ಮುಂದೆ ವಿಸರ್ಗ ಇದ್ರೂ ಗುರು ಅಕ್ಷರ ಆಗಿರ್ತದೆ, ದೀರ್ಘ ಇದ್ರೂ ಗುರು ಅಕ್ಷರ ಬಂದಿರ್ತದೆ. ಅಥವಾ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರವೂ ಗುರು ಅಕ್ಷರ ಆಗಿರ್ತದೆ, ಅಥವಾ ಪಾದಾಂತ್ಯದ ಅಕ್ಷರವೂ ಕೂಡ ಗುರು ಅಕ್ಷರ ಆಗಿರ್ತದೆ ಅಂತ. ಇಷ್ಟೊಂದು ನಿಯಮಗಳಿದ್ದಾವೆ. ಅದಕ್ಕೆ ಇರ್ಲಿ, ಅದೆಲ್ಲ ಬೇರೆ ವಿಚಾರ. ಅಂತೂ ಕೆಲವು ಗಣಗಳಲ್ಲಿ ರಚನೆ ಆಗಿರ್ತದೆ. ಯಾವ ಲಘು ಗುರುಗಳು ಹೇಗೆ ಬಂದಿದ್ದಾವೋ ಅದನ್ನು ಹಿಡಿದು ಇಂಥದ್ದು, ಅದು ಇದು ಮಗಣ, ಇದು ನಗಣ, ಇದು ತಗಣ, ಇದು ಭಗಣ, ಇದು ಸಗಣ, ಇದು ಯಗಣ, ಹಾಗೆ ಆ ಗಣಗಳನ್ನ ತೀರ್ಮಾನ ಮಾಡಿರ್ತಾರೆ. ಈ ಛಂದಸ್ಸೇನಿದೆಯಲ್ಲ, ಇಲ್ಲಿ ವಿಷ್ಣು ತೀರ್ಥರು ಬಳಸಿರುವಂತಹ ಈ ಛಂದಸ್ಸೇನಿದೆಯಲ್ಲ, ಇದು ಸಗಣದಲ್ಲಿ ಬಂದಂತ 4 ಸಗಣಗಳು. ಸಗಣ ಅಂತಂದ್ರೆ ಏನು? ಸಗಣ ಅಂತ ಹೇಳಿದ್ರೆ 2 ಲಘು ಅಕ್ಷರ, 1 ಗುರು ಅಕ್ಷರ, 2 ಲಘು 1 ಗುರು, 2 ಲಘು 1 ಗುರು, 2 ಲಘು 1 ಗುರು, ಆಯ್ತು 12 ಅಕ್ಷರ ಸರಿಯಾಗಿ. 4 ಗಣ ಅಂದ್ರೆ 3 ಅಕ್ಷರ, 4 ಸಗಣ, 4 × 3 12 ಅಕ್ಷರ, 1 ಪಾದ ಸರಿಯಾಯ್ತು. ಇದನ್ನ ನಿಮಗೆ ಪರಿಚಯ ಮಾಡಿಕೊಡುವುದಾದರೆ ಇದರ ಮೊದಲನೆಯ ಶ್ಲೋಕ ನೋಡಿ. ಯದುತಾ ಪಸಲಭ್ಯಮನಂತ ಭವೈಃ, ಯದುತಾ ಪಸಲಭ್ಯಮನಂತ ಭವೈ ಅಂದ್ರೆ 2 ಲಘು 1 ಗುರು, 2 ಲಘು 1 ಗುರು, 2 ಇದಕ್ಕೆ ಅಂದ್ರೆ 4 ಸಗಣಗಳಲ್ಲಿ ಬಂದ್ರೆ ಅದಕ್ಕೆ ತೋಟಕ ವೃತ್ತ ಅಂತ ಸಂಸ್ಕೃತದಲ್ಲಿ ಹೆಸರಿದೆ. ಆ ರೀತಿಯ ಆ ಛಂದಸ್ಸಿನಲ್ಲಿ ರಚನೆ ಆಗಿರತಕ್ಕಂತಹ ತುಂಬಾ ಸುಂದರವಾದಂತಹ ಒಂದು ಕೃತಿ ಇದು. ನ್ಯಾಯಸುಧಾ ಗ್ರಂಥದ ಪರಿಚಯ ಪ್ರಾಯ ಎಲ್ಲರಿಗೂ ಇದ್ದೇ ಇದೆ. ಒಂದು ನಮ್ಮ ದ್ವೈತ ವೇದಾಂತದ ಈ ವಾನ್ಮಯದಲ್ಲೇನೆ ಒಂದು ವಿಶಿಷ್ಟವಾದ ಸ್ಥಾನವನ್ನ ಪಡೆದಿರತಕ್ಕಂಥ ಕೃತಿ ಅದು. ನಾವು ಜಯತೀರ್ಥರನ್ನ ಟೀಕಾಕೃತ್ಪಾದರು, ಅವರು ಸುಧಾಕರರು ಅಂತಲೇ ಅವರನ್ನು ನಾವು ಉಲ್ಲೇಖ ಮಾಡುವುದುಂಟು. ಅಂದ್ರೆ ಅವರ ಗ್ರಂಥದ ಹೆಸರಿನಲ್ಲಿ ನಾವು ಅವರನ್ನು ಗುರುತಿಸ್ತೇವೆ. ಅಂದ್ರೆ ಅಷ್ಟು ಮಹತ್ವದ ಸ್ಥಾನವನ್ನ ನಮ್ಮಲ್ಲಿ
ಪಡೆದುಕೊಂಡಿರತಕ್ಕಂಥ ಕೃತಿ ಅದು ನ್ಯಾಯಸುಧಾ ಸ್ತೋತ್ರ. ಅಂತಹ ನ್ಯಾಯಸುಧಾ ಸ್ತೋತ್ರವು ಅದು ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನ ಅನ್ನತಕ್ಕಂಥ ಗ್ರಂಥದ ವ್ಯಾಖ್ಯಾನ. ಅದು ಅಂದ್ರೆ ಅನುವ್ಯಾಖ್ಯಾನ ಅನ್ನುವುದರ ಟೀಕೆ, ಅದು ನ್ಯಾಯಸುಧ. ಅನುವ್ಯಾಖ್ಯಾನವು ಕೂಡ ಬ್ರಹ್ಮಸೂತ್ರಗಳ ವ್ಯಾಖ್ಯಾನ. ಬ್ರಹ್ಮಸೂತ್ರಗಳು ವೇದದ ಅರ್ಥ ನಿರ್ಣಯ ಮಾಡಲಿಕ್ಕೆ ಹೊರಟಿರುವಂತಹದ್ದು. ಅಂದ್ರೆ ನಮಗೆ ಮೂಲಭೂತವಾಗಿರುವಂತಹದ್ದು ವೇದ, ಅಪೌರುಷೇಯವಾಗಿರತಕ್ಕಂತಹ ಯಾರು ರಚನೆ ಮಾಡಿರದ ವೇದ. ಆ ವೇದದ ಅರ್ಥ ತಿಳಿಸಿಕೊಳ್ಳಿಕ್ಕೆ ವೇದಾರ್ಥ ನಿರ್ಣಾಯಕ, ವೇದಗಳ ಅರ್ಥವನ್ನ ಇದು ಹೀಗೆ ಹೀಗೆ, ಈ ಮಂತ್ರಕ್ಕೆ ಇದೇ ರೀತಿಯಲ್ಲೇ ಅರ್ಥವನ್ನ ಬರೀಬೇಕು, ನಿರ್ಣಯಿಸಬೇಕು ಅಂತ ಹೇಳಲಿಕ್ಕೆ ಹೊರಟಂತಹದ್ದು 564 ಬ್ರಹ್ಮಸೂತ್ರಗಳು. ಆ ಸೂತ್ರಗಳ ಭಾವವನ್ನ ವಿಶದಪಡಿಸುವುದಕ್ಕೋಸ್ಕರವಾಗಿ ಶ್ರೀಮದಾಚಾರ್ಯರು 4 ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಇದಕ್ಕೆ ಸೂತ್ರ ಪ್ರಸ್ಥಾನ ಅಂತ ಕರೀತಾರೆ. ಒಂದು ಬ್ರಹ್ಮಸೂತ್ರ ಭಾಷ್ಯ, ಇನ್ನೊಂದು ಅಣುಭಾಷ್ಯ, ಅದು ಚಿಕ್ಕದು, ನಿತ್ಯ ಪಾರಾಯಣ ಮಾಡುತ್ತಿರ್ತೇವೆ ಅದನ್ನು, ನಾರಾಯಣಂ ಗುಣೇ ಸರ್ವೇ ಅಂತ ಹೇಳ್ತೇವೆ, ಅಣುಭಾಷ್ಯ. ಇನ್ನೊಂದು ಅನುವ್ಯಾಖ್ಯಾನ ಅಂತ, 4ನೇದು ನ್ಯಾಯ ವಿವರಣ. ಅದರಲ್ಲಿ ಏನು ಅನುವ್ಯಾಖ್ಯಾನ ಅನ್ನತಕ್ಕಂಥ ಕೃತಿ ಇದೆಯಲ್ಲ, ಆ ಅನುವ್ಯಾಖ್ಯಾನದ ವ್ಯಾಖ್ಯಾನವೇ ಶ್ರೀಮನ್ಯಾಯಸುಧಾ ಅನ್ನುವಂಥ ಗ್ರಂಥ. ಟೀಕಾಕೃತ್ಪಾದರು ಸೂತ್ರ ಪ್ರಸ್ಥಾನದ 4 ಗ್ರಂಥಗಳಲ್ಲಿ 3 ಗ್ರಂಥಗಳಿಗೆ ಅವರು ವ್ಯಾಖ್ಯಾನವನ್ನ ರಚನೆ ಮಾಡಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ತತ್ವಪ್ರಕಾಶಿಕ ಅನ್ನುವಂತಹ ಒಂದು ವ್ಯಾಖ್ಯಾನ ಇದೆ. ಅನುವ್ಯಾಖ್ಯಾನಕ್ಕೆ ನ್ಯಾಯಸುಧಾ ಅನ್ನುವ ವ್ಯಾಖ್ಯಾನ ಇದೆ. ಈ ನ್ಯಾಯಸುಧೆಗೆ ಇನ್ನೊಂದು ಹೆಸರು ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂತ. ಇದೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಯಾಕಂದ್ರೆ ನಮ್ಮ ಅಪೂರ್ವವಾದ ನಿಧಿಗಳು ಇದೆಲ್ಲವೂ ಕೂಡ, ಈ ಗ್ರಂಥಗಳು ಒಂದೊಂದು ಗ್ರಂಥವು ನಮ್ಮ ಸಿದ್ಧಾಂತದ ದೊಡ್ಡ ದೊಡ್ಡ ನಿಧಿಗಳು ಇದೆಲ್ಲ. ನ್ಯಾಯಸುಧಾ ಗ್ರಂಥಕ್ಕೆ ನ್ಯಾಯಸುಧಾ ಅಂತಲೂ ಟೀಕಾಕೃತ್ಪಾದರು ಹೆಸರು ಕೊಟ್ಟರು. ಸೇಯಂ ನ್ಯಾಯಸುಧಾ ಭೌಮೈಹಿ ವಿಬುಧೈಹಿ ಸೇವ್ಯತಾಂಸದ ಅಂತ ನ್ಯಾಯಸುಧಾ ಅಂತಲೂ ಹೆಸರು ಕೊಟ್ಟರು. ಜೊತೆಯಲ್ಲಿ ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂತ ಒಂದು ದೊಡ್ಡ ಉದ್ದದ ಹೆಸರನ್ನೂ ಟೀಕಾಕೃತ್ಪಾದರು ಕೊಟ್ಟರು. ವಿಷಮ ಪದ ವಾಕ್ಯಾರ್ಥ ವಿವೃತೌ ಪ್ರಗುಣ ಜಯತೀರ್ಥಾಖ್ಯ ಯತಿನ ಅಂತ ಹೇಳುತ್ತಾ ಈ ಒಂದು ಹೆಸರನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇನ್ನೊಂದು ನ್ಯಾಯ ವಿವರಣಕ್ಕೆ ವ್ಯಾಖ್ಯಾನವನ್ನ ರಚನೆ ಮಾಡಿದ್ದಾರೆ. ಆದರೆ ಅದು ಅಪೂರ್ಣವಾದಂತಹ ಒಂದು ಕೃತಿ. ಟೀಕಾಕೃತ್ಪಾದರು ನ್ಯಾಯ ವಿವರಣಕ್ಕೆ ಏನು ಟೀಕೆಯನ್ನು ಬರೆದಿದ್ದಾರಲ್ಲ, ಅದು ಸಂಪೂರ್ಣವಾಗಿ ರಚನೆ ಮಾಡಲಿಲ್ಲ. ಒಂದು ಹಂತದವರೆಗೂ ರಚನೆ ಮಾಡಿ ನಿಲ್ಲಿಸಿಬಿಟ್ರು ಟೀಕಾಕೃತ್ಪಾದರು. ಮುಂದೆ ಶ್ರೀಹರಿಯ ಪ್ರೇರಣೆ ಇಲ್ಲ. ಅದು ಯಾಕೆ ಅಂದ್ರೆ ಅದು ಮುಂದೆ ಅವರ ಪರಂಪರೆಯಲ್ಲಿ ಬರತಕ್ಕಂತಹ ರಘುತ್ತಮ ತೀರ್ಥರು ಅದನ್ನ ಪೂರ್ಣ ಮಾಡಿದರು. ಸನ್ಯಾಯ ವಿವೃತೆ ಟೀಕಾ ಶೇಷ ಸಂಪೂರ್ಣಕಾರಿಣಂ ಅಂತ ಅವರ ಸ್ತೋತ್ರದಲ್ಲಿ ನಾವು ಕೇಳುತ್ತೇವೆ. ಅಂದ್ರೆ ಮುಂದೆ ರಘುತ್ತಮ ತೀರ್ಥರಿಗೆ ಅಂತ ಅದನ್ನ ಬಿಟ್ಕೊಟ್ರು. ಅಂದ್ರೆ ಅವರ ನಂತರ ಅದನ್ನ ತಾವು ಬಂದು ಪೂರ್ಣ ಮಾಡಿದ್ರು. ಯದ್ಯಪಿ ಟೀಕಾಕೃತ್ಪಾದರ ನಂತರ ಅನೇಕ ಜನ ಜ್ಞಾನಿಗಳ ಅವತಾರ ಮಾಡಿ ಬಂದಿದ್ದಾರೆ. ಆದರೂ ಕೂಡ ಹರಿಯ ಸಂಕಲ್ಪ ನೋಡಿ, ರಘುತ್ತಮ ಸ್ವಾಮಿಗಳಿಂದ ಆ ಸೇವೆ ತಗೊಳ್ಬೇಕಿತ್ತು ಭಗವಂತ. ಹಾಗಾಗಿ ಅದನ್ನ ಮುಂದೆ ಜಯತೀರ್ಥರು ಎಲ್ಲಿಂದ ನಿಲ್ಲಿಸಿದ್ರು ಅವ್ರು ಮತ್ತೆ ಪೂರ್ಣ ಮಾಡಿದ್ರು ಆ ಕೃತಿಯನ್ನವರು. ಅಂತೂ ಈ ರೀತಿ 3 ಗ್ರಂಥಗಳಿಗೆ, ಸೂತ್ರ ಪ್ರಸ್ಥಾನಕ್ಕೆ ಸಂಬಂಧಪಟ್ಟ 4 ಗ್ರಂಥಗಳಲ್ಲಿ 3 ಗ್ರಂಥಗಳಿಗೆ ಟೀಕಾಕೃತ್ಪಾದರ ವ್ಯಾಖ್ಯಾನ ಇದೆ. ಅವರ ಹೆಸರೇ ಜಯತೀರ್ಥರು ಅಂತ. ಜಯ ಅಂತಂದ್ರೇನೆ 18 ಅಲ್ವಾ? ಜ ಅಂದ್ರೆ ಚಾದಿ ನವ ಲೆಕ್ಕ ಇಟ್ಕೊಂಡಾಗ ಟ ಠ ಢ ಢ ನ್ಯ ಚ ಛ ಜ 8. ಯ ಅಂದ್ರೆ 1, ಯಾದ್ಯಷ್ಟ ಯ ಯಾರ ಲವ ಅಲ್ಲ ಲೆಕ್ಕ ತಗೊಂಡಾಗ ಯಕಾರದಿಂದ ಯ ಅನ್ನೋದು 1. ಅದನ್ನ ಸಂಖ್ಯೆಯನ್ನು ಉಲ್ಟಾ ತಗೊಂಡಾಗ ಜಯ ಅಂತಂದ್ರೇನೆ 18 ಅನ್ನುವಂತ ಅರ್ಥ ಇದೆ. ಹಾಗಾಗಿ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ 18 ಗ್ರಂಥಗಳಿಗೆ ನೇರ ವ್ಯಾಖ್ಯಾನ ಉಂಟು ಟೀಕಾಕೃತ್ಪಾದರದ್ದು. ಆ ಪ್ರತಿಯೊಂದು ವ್ಯಾಖ್ಯಾನವೂ ಕೂಡ ಅತ್ಯಂತ ಸ್ವರಸವಾಗಿರತಕ್ಕಂಥದ್ದೇನೆ. ಅದಲ್ಲದೆ 3 ಸ್ವತಂತ್ರ ಗ್ರಂಥಗಳು. ಸ್ವತಂತ್ರ ಕೃತಿಗಳು ಅಂದ್ರೆ ಸಾಕ್ಷಾತ್ ವ್ಯಾಖ್ಯಾನ ಅಲ್ಲ ಅಂತ ಇಷ್ಟೇ ಅರ್ಥ. ಅಲ್ಲಿ ಏನೋ ಆಚಾರ್ಯರು ಹೇಳದೇ ಇದ್ದಿದ್ದು ಏನೋ ಜಯತೀರ್ಥರು ತಮ್ಮ ತಲೆ ತೋಚಿದ್ ಬರೆದ್ರು ಅಂತ ಅರ್ಥ ಅಲ್ಲ. ಇನ್ನು ಬೇರೆ 3 ಗ್ರಂಥಗಳು
ವಾದಾವಲಿ, ಪ್ರಮಾಣ ಪದ್ಧತಿ ಮತ್ತೆ ಪದ್ಯಮಾಲ, ಈ ಮೂರು ಕೂಡ ಜಯತೀರ್ಥರ ಸ್ವತಂತ್ರ ಗ್ರಂಥಗಳು ಅಂತ ಪ್ರಸಿದ್ಧವಾಗಿರುತ್ತೆ. ಒಟ್ಟು 21 ಗ್ರಂಥಗಳನ್ನ ಟೀಕಾಕೃತ್ಪಾದರು ಅವರು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಅವರ ಮೇರು ಕೃತಿ ಅದು ಶ್ರೀಮನ್ ನ್ಯಾಯಸುಧಾ ಅನ್ನುವಂಥದ್ದು. ನ್ಯಾಯಸುಧೆ ಅದು ಗಾತ್ರದಲ್ಲಿಯೂ ದೊಡ್ಡದು, ಅರ್ಥದಲ್ಲಿಯೂ ದೊಡ್ಡದು. ಅದಕ್ಕೆ ಈ ನ್ಯಾಯಸುಧಾ ಗ್ರಂಥಕ್ಕೆ 10 ವ್ಯಾಖ್ಯಾನಗಳು. ಟೀಕಾಕೃತ್ಪಾದರು ಅದನ್ನ ರಚನೆ ಮಾಡಿದ ನಂತರ ಟೀಕಾರಾಯರ ನಂತರದಲ್ಲಿ ಅವರ ಹತ್ತಿರದ ಕಾಲದವರು ಶ್ರೀಪಾದರಾಜರು ಅವರು ಇದಕ್ಕೆ ವಾಗ್ವಜ್ರ ಅಂತ ವ್ಯಾಖ್ಯಾನವನ್ನು ರಚನೆ ಮಾಡಿದರು. ಆ ನಂತರದಲ್ಲಿ ಮತ್ತೆ ಅನೇಕ ಜನ ಜ್ಞಾನಿಗಳು, ವಿಜಯೇಂದ್ರ ಸ್ವಾಮಿಗಳವರು ಅವರು ಬಿಂದು ಅಂತ ವ್ಯಾಖ್ಯಾನವನ್ನು ಬರೆದರು, ರಾಯರು ಪರಿಮಳ ಅಂತ ವ್ಯಾಖ್ಯಾನವನ್ನು ಬರೆದರು. ಅದೇ ರೀತಿ ವಾಕ್ಯಾರ್ಥ ಚಂದ್ರಿಕಾ, ವಾಕ್ಯಾರ್ಥ ಮುಕ್ತಾವಲಿ, ಯಾದುಪತ್ಯ, ಶ್ರೀನಿವಾಸ ಪುತ್ರಿಯ, ಸುಮಾರು ಚಷಕ ಅಂತ ಇನ್ನೊಂದು ವ್ಯಾಖ್ಯಾನ ಇದೆ. ಈ ತರಹ ಸುಮಾರು 25ಕ್ಕೂ ಹೆಚ್ಚು ವ್ಯಾಖ್ಯಾನಗಳು ಉಪಲಬ್ಧಿ ಇದ್ದಾವೆ. ಅದರಲ್ಲಿ ಒಂದು ರಸರಂಜನಿ ಅನ್ನುವ ವ್ಯಾಖ್ಯಾನ, ಅದನ್ನು ವಿಷ್ಣು ತೀರ್ಥರು ರಚನೆ ಮಾಡಿ ಓದುವಂಥದ್ದು. ಅಂದ್ರೆ ಏನಂದ್ರೆ ನಮಗೆ ಇವತ್ತು ಪೂರ್ಣವಾಗಿ ಸಿಗುವುದಿಲ್ಲ, ಆದರೆ ಸಿಕ್ಕಷ್ಟು ಭಾಗ ಅತ್ಯಪೂರ್ವವಾದ ವ್ಯಾಖ್ಯಾನ. ವಿಷ್ಣು ತೀರ್ಥರ ಶೈಲಿ ಅಂತಂದ್ರೆ ಅದು ಟೀಕಾಕೃತ್ಪಾದರದ್ದೇ ಶೈಲಿ, ಅದು ಬೇರೆ ಅಂತ ಅನಿಸೋದೇ ಇಲ್ಲ. ಅವರ ಗ್ರಂಥಗಳನ್ನು ನೋಡಿದಾಗ ಅವರ ವ್ಯಾಖ್ಯಾನವನ್ನು ನೋಡಬೇಕು. ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನಕ್ಕೆ ಆ ಪದದ ಅರ್ಥವನ್ನು ಬಿಡಿಸುವಾಗ ಯಾವ ಶೈಲಿಯನ್ನು ಅವರು ಅವಲಂಬಿಸ್ತಾರೋ, ಟೀಕಾಕೃತ್ಪಾದರ ಪದಗಳನ್ನ ಅರ್ಥ ಬಿಡಿಸುವಾಗ ವಿಷ್ಣು ತೀರ್ಥರು ಅದೇ ಶೈಲಿಯನ್ನೇ ಅವರು ಅನುಸರಿಸ್ತಾ ಬರುತ್ತಾರೆ. ಟೀಕಾಕೃತ್ಪಾದರ ಪೂರ್ಣ ಅನುಗ್ರಹ ವಿಷ್ಣು ತೀರ್ಥರ ಮೇಲೆ ಅಷ್ಟೇ ಅಲ್ಲ, ಅವರ ವೃಂದಾವನದ ಮೇಲೆಯೇ ಒಂದು ರೂಪದಿಂದ ನೆಲೆಸಿದ್ದಾರೆ. ನಾವು ವಿಷ್ಣು ತೀರ್ಥರ ವೃಂದಾವನವನ್ನು ನೋಡಿದರೆ ಮೇಲೇನೆ ಟೀಕಾಕೃತ್ಪಾದರ ಸನ್ನಿಧಾನ ಉಂಟು. ಅಷ್ಟು ಮಾತ್ರ ಅಲ್ಲದೆ ಅವರು ಅವತಾರ ಮಾಡಿದ್ದೇ ಜಯತೀರ್ಥರ ಅನುಗ್ರಹದಿಂದ. ಅದನ್ನ ವಿಷ್ಣು ತೀರ್ಥರ ಚರಿತ್ರೆಯಲ್ಲಿ ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ. ಅವರ ಆರಾಧನೆಯ ದಿವಸ ಅವರ ಅವತಾರ ಆಗಿರುವಂತಹದ್ದೇ ಟೀಕಾಕೃತ್ಪಾದರ ಪೂರ್ಣ ಅನುಗ್ರಹದಿಂದಲೇನೆ ಅವರ ತಾಯಿ ಗರ್ಭವನ್ನ ತಾಳಿ ಇವರಿಗೆ ಜನ್ಮವನ್ನ ನೀಡಿರತಕ್ಕಂಥದ್ದು. ಆದ್ದರಿಂದ ಅಂತಹ ಟೀಕಾಕೃತ್ಪಾದರ ಒಂದು ವಿಶೇಷ ಅನುಗ್ರಹ ಪಾತ್ರರು ಮತ್ತೆ ಅವರ ಸನ್ನಿಧಾನ ಪಾತ್ರರು ನಮ್ಮ ವಿಷ್ಣು ತೀರ್ಥವರು ಸಾರ್ವಭೌಮರು. ಆದ್ದರಿಂದ ಅವರಿಗೆ ನ್ಯಾಯಸುಧಾದಿ ಗ್ರಂಥಗಳನ್ನ ಅಧ್ಯಯನ ಮಾಡುವುದರಲ್ಲಿ ಅಂಥ ವ್ಯಾಸತತ್ವಜ್ಞ ತೀರ್ಥರಲ್ಲಿ ವಿಶೇಷವಾಗಿ ಅಷ್ಟೂ ಗ್ರಂಥಗಳನ್ನ ಬಹಳ ವಿಶೇಷವಾಗಿ ಅಧ್ಯಯನವನ್ನ ಮಾಡಿದ್ದಾರೆ. ಅಧ್ಯಯನ ಅಂತಂದ್ರೆ ಸಾಮಾನ್ಯ ಇವತ್ತು ಅನೇಕ ಜನ ಅಧ್ಯಯನ ಮಾಡುತ್ತೇವೆ. ಸುಧಾದಿ ಗ್ರಂಥಗಳ ಅಧ್ಯಯನ ಏನು ಅಂದ್ರೆ ಅದ ಮೇಲೆ ಏನೋ ಒಂದು ಪಂಕ್ತಿ ಓದ್ಕೊಂಡು ಹೋಗೋದು, ಆ ಪಂಕ್ತಿಯ ಏನೋ ಒಂದು ಶಬ್ದ ತಾಡಿತ ಅರ್ಥ, ಅಂದ್ರೆ ಆ ಶಬ್ದಕ್ಕೆ ಏನು ಅರ್ಥ ಮೇಲ್ನೋಟಕ್ಕೆ ಕಾಣಿಸ್ತದೆ ಅಷ್ಟು ಉದ್ದಕ್ಕೆ ಹೇಳ್ಕೊಂಡು ಹೊಟ್ಟೋಗ್ತಾ ಇರ್ತೇವೆ. ಇಲ್ಲಿ ಹೀಗಿದೆ, ಇಂಥ ಕಡೆ ಯಾಕೆ ಹಿಂಗೆ ಹೇಳ್ಯಾರ, ಹಂಗೆ ಇದು ಹೀಗಿದೆ, ಇಂಥ ಪಕ್ಷವನ್ನು ಈ ರೀತಿ ನಿರಾಕರಣೆ ಮಾಡಿದ್ದಾರೆ, ಇಲ್ಲಿ ಹೀಗೆ ಸಿದ್ಧಾಂತ, ಅಷ್ಟೇ ಮಾಡಿಕೊಂಡು ಉದ್ದಕ್ಕೆ ಹೊಟ್ಟೋಗ್ತಾ ಇರ್ತೇವೆ. ಆದರೆ ಟೀಕಾಕೃತ್ಪಾದರ ಒಂದು ಮೂಲ ಆಶಯ ಏನಿದೆ ಅದರ ಕಡೆ ಗಮನ ಕೊಟ್ಟು ಪಾಠ ಪ್ರವಚನಗಳು ನಡೀತಕ್ಕಂಥದ್ದು ತುಂಬಾ ವಿರಳ ನಮ್ಮಲ್ಲಿ. ಏನೋ ಒಂದು ಶಬ್ದ ತಾಡಿದ ಅರ್ಥವನ್ನು ಹಾಗೆ ನೋಡ್ಕೊಂಡ್ಬಿಟ್ಟು ಅಷ್ಟರಲ್ಲೇ ಒಂದು ಮಂಗಳ ಅಂತ ಮಾಡಿ ಮುಗಿಸಿಕೊಂಡು ಬಂದು ಬಿಡುವಂತಹದ್ದು ಹೆಚ್ಚಿನ ನಡೀತಾ ಇರುತ್ತದೆ ಹೆಚ್ಚು ಕಡೆಗಳಲ್ಲಿ. ಆದರೆ ಟೀಕಾಕೃತ್ಪಾದರ ಆಶಯ ಬಹಳ ಗಂಭೀರ. ಚಿತ್ರೈಹಿ ಪದೈಶ್ಚ ಗಂಭೀರೈಹಿ ವಾಕ್ಯೈಹಿ ಮಾನೈಹಿ ಅಖಂಡಿತೈಹಿ ತಾನೆ. ಅದು ಗುರುಭಾವಂ ಎಂಜಯಂತಿ, ಭಾರಿ ದೊಡ್ಡದು ಅಂತ ಗುರುತ್ವವನ್ನು ತೋರಿಸಿಕೊಡತಕ್ಕಂಥದ್ದು ಭಾತಿಶ್ರೀ ಜಯತೀರ್ಥವಾಕ್ಯ. ಟೀಕಾಕೃತ್ಪಾದರ ಮಾತುಗಳು ಅಂತಂದ್ರೆ ಅದು ಗುರುಭಾವಂ ಎಂಜಯಂತಿ. ಯಾರಾದರೂ ಟೀಕಾಕೃತ್ಪಾದರ ಮಾತನ್ನ ನೋಡಿರತಕ್ಕಂಥವ, ಯಾವ ದುರಾಗ್ರಹ ಇಲ್ಲದೆ, ಯಾವುದೇ ತರಹದ ಪೂರ್ವ ಪಕ್ಷಗಳಿಗೆ ಅವನು ಮನಸೋಲದೆ ಶುದ್ಧವಾದ ಅಂತಃಕರಣದಿಂದ ಟೀಕಾಕೃತ್ಪಾದರ ಗ್ರಂಥಗಳನ್ನ ನೋಡಿರತಕ್ಕಂಥ ವ್ಯಕ್ತಿ ಅದು ಎಂಥ ದೊಡ್ಡ ವಿದ್ವಾಂಸನೇ ಆಗಿರಲಿ ಅದಕ್ಕೆ ದಾಸೋಹನಾಗೇ ಬಿಡಬೇಕು ಅಂತಾರ, ಬೇರೆ ಉಪಾಯ ಇಲ್ಲ. ಘಾಟೀಶ್ರೀ ಜಯತೀರ್ಥವರ್ಯವಚಸಾಂ ಚೇಟೀಭವತ್ ಸ್ವರ್ಧುನಿ ಪಾಟಿ ರಾನಿಲ ಭುಲ್ಲ ಮಲ್ಲಿ ಸುಮನೋ ವಾಟೀಲ ಸದ್ವಾಸನ ಪೇಟಿ ಯುಕ್ತಿ ಮಣಿಶ್ರಿಯಾಂ
ಸುಮತಿಭಿಃ ಕೋಟೀರಕೈಶ್ಲಾಘಿತ ಸಾ ಟೀಕಾ ನಿಚಯಾತ್ಮಿಕ ಮಮ ಚಿರಾತ್ ಆಟೀಕತಾಂ ಮಾನಸೆ. ಸತ್ಯಪ್ರಿಯ ತೀರ್ಥರು ಅವರು ಜಯತೀರ್ಥರ ಮೇಲೆ ಒಂದು ಸ್ತೋತ್ರ ರಚನೆ ಮಾಡಿದ್ದಾರೆ. ತುಂಬಾ ಸುಂದರವಾದ ಕೃತಿ ಅದು. ಜಯತೀರ್ಥರ ಶೈಲಿ ಎಂಥದ್ದು ಅಂತಂದ್ರೆ ಚೇಟೀಭವತ್ ಸ್ವರ್ಧುನಿ ಅಂತ. ಜಂಜೆಯೇ ಇವರ ಧಾಟಿಯ ಮುಂದೆ ದಾಸಿಯಾಗಿ ಬಿಡ್ಬೇಕಂತ. ಆ ರೀತಿ ಆಗಿರತಕ್ಕಂಥ ಒಂದು ಶೈಲಿ ಟೀಕಾಕೃತ್ಪಾದರದ್ದು. ಅದು ಎಂತೆಂಥ ಮತಗಳನ್ನೆಲ್ಲ ದುರ್ಮತಗಳನ್ನ ನಿರಾಕರಣೆ ಮಾಡಿ ಆಚಾರ್ಯರ ಸಿದ್ಧಾಂತವನ್ನ ಸ್ಪಷ್ಟವಾಗಿ ಜಗತ್ತಿನ ಮುಂದೆ ಸೂರ್ಯನ ಕಿರಣದಂತೆ ತೋರಿಸಿಕೊಟ್ಟಿರತಕ್ಕಂಥದ್ದು. ಆ ರೀತಿ ಅದಕ್ಕಾಗಿ ಎಂಥವರೇ ಇರಲಿ, ಎಂಥೆಂಥ ದೊಡ್ಡ, ಅದು ಕೇವಲ ನಮ್ಮ ಸಿದ್ಧಾಂತದಲ್ಲಿ ಬಂದವರು ಅಂತಲೇ ಏನಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನು ಅಂದ್ರೆ ಮೊದಲಿಂದಲೂ ಒಂದು ಭಕ್ತಿ ಭಾವ ಹೇಳಿಕೊಟ್ಟಿರ್ತಾರೆ. ನೋಡಿ ಟೀಕಾರಾಯರು ಬಹಳ ದೊಡ್ಡವರಪ್ಪ, ಅವರು ಸುಧಾದಿ ಗ್ರಂಥಗಳು ತುಂಬಾ ದೊಡ್ಡದು. ನಮಗೆ ಮೊದಲಿಂದಲೂ ಅದೊಂದು ಶಿಕ್ಷಣ, ಒಂದು ಟ್ರೈನಿಂಗ್ ಸಿಕ್ಕಿರ್ತದೆ ನಮಗೆ. ಆದ್ದರಿಂದ ಅವರ ಗ್ರಂಥಗಳಿಗೆ ನಾವು ತಲೆಬಾಗತಕ್ಕಂಥದ್ದು ಅದು ದೊಡ್ಡ ಸಂಗತಿ ಅಲ್ಲ. ಪರಮತಗಳು ಕೂಡ ಟೀಕಾಕೃತ್ಪಾದರ ಗ್ರಂಥಕ್ಕೆ ಶರಣಾಗ್ತವೆ. ಪರಕೀಯರು ಕೂಡ ಟೀಕಾರಾಯರ ಒಂದು ಶೈಲಿಯನ್ನ ನೋಡಿದಾಗ ಅಂಥವ್ರು ಏನಪ್ಪ ಇದು ಟೀಕಾಕೃತ್ಪಾದರ ಒಂದು ವಿಶ್ವರೂಪ. ಅವರ ಗ್ರಂಥಗಳನ್ನು ನಾವು ನೋಡ್ತಾ ಬಂದ್ರೆ ಆಭಾಸತ್ವ ಮಿಯಾಯ ತಾರ್ಕಿಕ ಮತಂ ಪ್ರಾಭಾಕರ ಪ್ರಕ್ರಿಯಾ ಶೋಭಾ ನೈವ ಬಭಾರ ದೂರ ನಿಹತಾಹ ವೈಭಾಷಿಕಾದ್ಯುತ್ತಯ ಶ್ರೀ ಭಾರೇಣ ನತಾಶ್ಚ ಶಂಕರ ಮುಖಾಹ ಕ್ಷೋಭಾಕರೋ ಭಾಸ್ಕರ ಶ್ರೀಭಾಷ್ಯಂ ಜಯಯೋಗಿನಿ ಪ್ರವದತಿ ಸ್ವಾಭಾವಿಕೋದ್ಯನ್ಮತವು. ಪರಪಕ್ಷದವರು ಕೂಡ ಟೀಕಾಕೃತ್ಪಾದರ ಆ ಗಾಂಭೀರ್ಯ, ಅವರ ಒಂದು ಶೈಲಿ, ಅವರ ಧಾಟಿ ನೋಡಿ ಓಡಿ ಹೋಗಿ ಬಿಡ್ಬೇಕಂತೆ, ನಾಚಿಕೆಯಿಂದ ತಲೆ ತಗ್ಗಿಸಿಕೊಳ್ಬೇಕಂತೆ. ಆ ತರಹದ ಪರಿಸ್ಥಿತಿ ಪರಮತದವರಿಗೆ ಉಂಟಾಯಿತು ಅಂತ ಸತ್ಯಪ್ರಿಯ ತೀರ್ಥರು ವರ್ಣನೆ ಮಾಡುತ್ತಾರೆ. ಆ ರೀತಿಯಲ್ಲಿ ಆದ್ದರಿಂದ ಅಂದ್ರೆ ಯಾಕಿಷ್ಟು ಹೇಳ್ತಾ ಇದ್ದೇನೆ, ವಿಷ್ಣು ತೀರ್ಥರು ಅವರು ಜಯತೀರ್ಥ ಸ್ತೋತ್ರ ಅಂತ ಅಲ್ಲದೆ ಜಯತೀರ್ಥ ನ್ಯಾಯಸುಧಾ ಸ್ತೋತ್ರ, ಜಯತೀರ್ಥರ ನ್ಯಾಯಸುಧಾ ಸ್ತೋತ್ರ, ಅವ್ರ ಹೆಸರಿಟ್ಟದ್ದೇ ನ್ಯಾಯಸುಧಾ ಸ್ತೋತ್ರ ಅಂತ. ಅಂದ್ರೆ ಟೀಕಾಕೃತ್ಪಾದರ ಒಂದು ಗ್ರಂಥವನ್ನ ಅವರು ತಮ್ಮ ಸ್ತೋತ್ರಕ್ಕೆ ವಿಷಯವನ್ನ ಆರಿಸಿಕೊಂಡಿದ್ದಾರೆ ಅಂದ್ರೆ ಅವರ ಶೈಲಿ ಎಷ್ಟು ದೊಡ್ಡದಿರಬೇಕು ಅಂತ ಅದನ್ನು ನಾವು ಮೊದಲು ಮನಗಾಣಬೇಕು. ಅವರ ಶೈಲಿ ಅತ್ಯಂತ ಗಂಭೀರ, ಬಹುಲಾ ಚಾತಿ ವಿಷದ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ತುಂಬಾ ಗಂಭೀರವಾಗಿರತಕ್ಕಂತಹದ್ದು, ಅತ್ಯಂತ ವಿಸ್ತೃತವಾಗಿರತಕ್ಕಂತಹದ್ದು. ಪ್ರತಿಪಕ್ಷದವರಿಗೆ ಉತ್ತರವನ್ನ ಕೊಡುವಾಗ, ಪೂರ್ವ ಪಕ್ಷಗಳನ್ನ ನಿರಾಕರಣೆ ಮಾಡುವಾಗ ಅವರು ಗಾಂಡೀವಧಾರಿಯಾದ ಅರ್ಜುನನೇ ಆಗಿಬಿಡುತ್ತಾರೆ ಟೀಕಾಕೃತ್ಪಾದ. ಮುಲಾಜೆ ಇಲ್ಲ ಅಂತರ್ಥ. ಹೇಗೆ ಎಲ್ಲ ಸಂಶಪ್ತಕರು ಮೊದಲಾದವರ ಜೊತೆಯಲ್ಲಿ ಯುದ್ಧ ಮಾಡುವಾಗ ಅರ್ಜುನ ಯಾವ ರೀತಿಯ ವಿಶ್ವರೂಪ ತೋರಿಸಿದ, ಅರ್ಜುನ ನಾವು ಕೃಷ್ಣನ ವಿಶ್ವರೂಪ ನೋಡುತ್ತೇವೆ ಗ್ರಂಥಗಳ, ಅರ್ಜುನನದ್ದು ಒಂದು ವಿಶ್ವರೂಪ ಉಂಟು. ಅಂದ್ರೆ ಎಷ್ಟು ಆ ಯುದ್ಧದಲ್ಲಿ ವಿಶ್ವರೂಪ ಅಂದ್ರೆ ಏನು, ಅವರ ಯುದ್ಧದಲ್ಲಿ ಎಂಥ ಪ್ರಾವೀಣ್ಯವನ್ನ ಅರ್ಜುನ ತಾನು ತೋರಿಸಿಕೊಟ್ಟಿದ್ದಾನೆ, ಎಂಥೆಂಥ ದೊಡ್ಡ ದೊಡ್ಡ ಯೋಧರನ್ನು ಕೂಡ ಮಣ್ಣು ಮುಟ್ಟಿಸಿದ್ದಾನೆ. ಅಂಥ ಒಂದು ಶೈಲಿ ಟೀಕಾಕೃತ್ಪಾದರದ್ದು. ಅದೇ ಅರ್ಜುನನೇ ಟೀಕಾಕೃತ್ಪಾದರಾಗಿ ಬಂದಾಗ ಪೂರ್ವಪಕ್ಷದವರನ್ನು ನಿರಾಕರಣೆ ಮಾಡುವುದರಲ್ಲಿ ಅದೇ ಒಂದು ವೀರ್ಯ, ಧೈರ್ಯ, ಶೌರ್ಯ, ಪರಾಕ್ರಮವನ್ನ ಅಲ್ಲಿಯೂ ತೋರಿಸಿದ್ದಾರೆ ಟೀಕಾಕೃತ್ಪಾದ. ಅದೇ ತಮ್ಮವರಿಗೆ, ತಮ್ಮ ಆಪ್ತವರ್ಗಕ್ಕೆ ಶಿಷ್ಯಾನ್ ಅನುಜಿಗೃಕ್ಷು ಅಂತ, ತಮ್ಮ ಯಾರು ಭಕ್ತವರ್ಗ ಶಿಷ್ಯರಿರ್ತಾರೆ ಅವರಿಗೆ ತತ್ವಗಳನ್ನ ಬೋಧನೆ ಮಾಡಬೇಕಾದ ವಿಷಯ ಬಂದಾಗ ಟೀಕಾಕೃತ್ಪಾದರು ಅವರು ನಮ್ಮ ತಂದೆಯಂತೆ ಆಗಿಬಿಡುತ್ತಾರೆ. ಹೇಗೆ ತಂದೆ ತನ್ನ ಮಗನನ್ನ ಹತ್ರ ಕೂಡಿಸಿಟ್ಕೊಂಡು, ನೋಡು ಮಗು, ಇಲ್ಲಿ ಹೀಗೆ ತಿಳಿಬೇಕು, ಈ ವಿಷಯ ಹೀಗಿದೆ, ಹೀಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ, ಹಿಂಗ್ ನಡ್ಕೋ, ಹೀಗಾದ್ರೆ ಹಿಂಗ್ ಒಳ್ಳೇದಾಗ್ತದೆ ನೋಡು, ಎಷ್ಟು ಪ್ರೀತಿಯಿಂದ ಕೂಡಿಸಿಟ್ಟು ತಾನು ಹೇಳುತ್ತಾನೋ, ಟೀಕಾಕೃತ್ಪಾದರ ಚಾರುಣ್ಯವೂ ಕೂಡ ಅಷ್ಟೇ ದೊಡ್ಡದು. ಒಬ್ಬ ತಂದೆ ಅಂತ ಕೂಡಿಸಿಟ್ಟು ನಮಗೆ ಅತ್ರೇದ ಮಾಟೂತಂ ಅತ್ರೇದಂ ರಹಸ್ಯಂ ತಥಾಹಿ ಇದಮುತ್ತಂ ಭವತಿ ಏತದುತ್ತಂ ಭವತಿ ಏತದತ್ರ ಜ್ಞಾತವ್ಯಂ. ಪ್ರತಿಯೊಂದು ಕಡೆ ನೋಡ್ರಪ್ಪ, ಇಲ್ಲಿ ಶ್ರೀಮದಾಚಾರ್ಯರ ಅಭಿಪ್ರಾಯ ಈ ರೀತಿಯಲ್ಲಿದೆ, ಈ ಗ್ರಂಥವನ್ನು ಹೀಗೆ ಅರ್ಥ ಮಾಡಿಕೊಳ್ಳಿ, ಈ ವಾಕ್ಯವನ್ನ ಈ ರೀತಿಯಲ್ಲಿ ತಾತ್ಪರ್ಯ ತಿಳ್ಕೊಂಡ್ರೆ ಯಾವ ವಿರೋಧ ಬರದೆ ಅರ್ಥ ಆಗಿಬಿಡ್ತದೆ ನೋಡ್ರಿ. ಅಯಮತ್ರ ಆಶಯ. ಎಷ್ಟು ಅವರ ಒಂದು ಚಾರುಣ್ಯ ಅನ್ನೋದನ್ನ ನಾವು ನೋಡುತ್ತಾ ಬಂದ್ರೆ ಆಶ್ಚರ್ಯ ಆಗುತ್ತೆ. ಟೀಕಾಕೃತ್ಪ ಅದು ನಾನು ಬಾಯಿ ಮಾತಲ್ಲಿ ಎಷ್ಟು ಪ್ರವಚನ ಮಾಡಿದ್ರು ಅದನ್ನ ನಾನು ವರ್ಣನೆ ಮಾಡ್ಲಿಕ್ಕೆ ಮಾತುಗಳಿಲ್ಲ. ಯಾಕಂದ್ರೆ ಅದರ ಹಾಲಿನ ರುಚಿ ಹೇಗಿರುತ್ತದೆ ಅಂತ ಕೇಳಿದರೆ
ಅದು ಹಾಲು ಕುಡಿದವನಿಗೆ ಗೊತ್ತದು. ಶುದ್ಧವಾದ ಹಾಲನ್ನ ಕುಡಿದವನಿಗೆ ಅದರ ರುಚಿ ಏನು ಅಂತ ಗೊತ್ತು. ನಾನು ಏನೋ ಹೇಳ್ಬೋದು, ಅದು ಸಿಹಿ ಇರ್ತದೆ, ಅದು ಹಾಗಿರ್ತದೆ, ಅಮೃತ ಇದ್ದ ಹಾಗಿರ್ತದೆ. ನಮ್ಗೇನು ಅರ್ಥ ಆಗ್ಬೇಕು? ಜನ್ಮದಲ್ಲಿ ಹಾಲೇ ಕುಡಿಯದ ವ್ಯಕ್ತಿಗೆ ಆ ಹಾಲಿನ ಬಗ್ಗೆ ನಾನು ಗಂಟೊತ್ತು ಉಪನ್ಯಾಸ ಮಾಡಿದ್ರು ಅರ್ಥ ಆಗುವುದಿಲ್ಲಲ್ಲ. ಹಾಗೆ ಟೀಕಾಕೃತ್ಪಾದರ ಗ್ರಂಥಗಳನ್ನ ಅಧ್ಯಯನ ಮಾಡಿದವರಿಗೆ ಅದರ ಸೊಬಗು ಏನು, ಅದರ ಆ ಸೌಂದರ್ಯ ಏನು, ಅದರ ಗಾಂಭೀರ್ಯ ಏನು, ಅದರ ಒಂದು ವ್ಯಾಪ್ತ ರೂಪ ಏನು, ಅದೆಲ್ಲ ನಾವು ಹಾಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅದನ್ನ ನಾವು ಆ ಆನಂದವನ್ನ ಅನುಭವಿಸ್ಬೇಕು, ಎಂಜಾಯ್ ಮಾಡ್ತಾ ಓದ್ಬೇಕು ಟೀಕಾರಾಯರ ಗ್ರಂಥಗಳನ್ನು ನಾವು ನಿಜವಾಗಿ. ಈ ದೃಷ್ಟಿಕೋನದಿಂದ ನಮಗೆ ನ್ಯಾಯಸುಧಾ ಪಾಠ ಅಂತ ನಾವು ಮುಂದೆ ಕೂತಾಗ ನಮ್ಮ ಮುಂದೆ ಇರುವಂತಹದ್ದು ಪುಸ್ತಕ ಅಲ್ಲ, ಟೀಕಾಕೃತ್ಪಾದರು ಕೂತಿದ್ದಾರೆ. ವ್ಯಾಸರಾಜರು, ರಾಯರು ಮುಂತಾದೆಲ್ಲ ಜ್ಞಾನಿಗಳು ಕೂತಿದ್ದಾರೆ. ಅವರು ನಮ್ಮ ಕೂತ್ಕೊಂಡು ಗುರುಗಳ ಅಂತರ್ಯಾಮಿಯಾಗಿ ಗ್ರಂಥದಲ್ಲಿ ನೆಲೆಸಿದ್ದಾರೆ, ಹೇಳಿಕೊಡುವ ಗುರುಗಳ ಅಂತರ್ಯಾಮಿಯಾಗಿ ಅವರು ಕೂತಿದ್ದಾರೆ. ಮತ್ತೆ ಆದ್ರಿಂದ ಅವರ ಒಂದೊಂದು ಪದಗಳನ್ನ ನಾವು ನೋಡಬೇಕಾದರೆ ಅಲ್ಲಿ ಅದು ಏನೋ ಯಾವುದೋ ಗ್ರಂಥ ಓದಿದ ಹಾಗೆ, ಯಾವುದೋ ಕಾವ್ಯ ಕಾದಂಬರಿಗಳನ್ನು ಓದಿದ ಹಾಗೆ ಅನಿಸುವುದೇ ಇಲ್ಲ. ಯಾಕಂದ್ರೆ ಟೀಕಾಕೃತ್ಪಾದರ ಎದುರುಗಡೆ ಕೂತು ಹೇಳ್ತಾ ಇದ್ದಾರೇನೋ ಅಂತ ಅನಿಸ್ಬೇಕು. ಆ ಭಾವನೆ ಬರಬೇಕು, ಆ ಒಂದು ಅನುಭವ, ಆ ಫೀಲ್ ಇದೆಯಲ್ಲ, ಬರಲೇಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಬರ್ತದೆ ಅದು. ಅಂದ್ರೆ ಜಯತೀರ್ಥರ ಶೈಲಿ ಅಂತಹದ್ದು, ಅವರ ಶೈಲಿ ಅತ್ಯಪೂರ್ವ, ಅದು ಅನನ್ಯ, ಅದು ಎಲ್ಲರಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ತರಹದ ಶೈಲಿ ಟೀಕಾಕೃತ್ಪಾದರದ್ದು. ಅಂತಹ ಶೈಲಿಯನ್ನ ಮನಗಂಡು ಅವರು ತಮ್ಮ ಜೀವನದಲ್ಲಿ ಅಷ್ಟು 10 ಬಾರಿ ನ್ಯಾಯಸುಧಾದಿ ಗ್ರಂಥಗಳನ್ನ ಪಾಠ ಮಾಡಿದವರು ವಿಷ್ಣು ತೀರ್ಥರು. ಅದನ್ನ ತಮ್ಮ ಜೀವನದಲ್ಲಿ ಅನೇಕ ಬಾರಿ ನ್ಯಾಯಸುಧಾದಿ ಗ್ರಂಥಗಳ ಪಾಠವನ್ನ ಮಾಡಿ ಅವರು ಮಂಗಳವನ್ನ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಅದರ ರಸಾಸ್ವಾದನೆ ಏನು ಅನ್ನೋದು ಚೆನ್ನಾಗಿ ಗೊತ್ತಿದೆ ವಿಷ್ಣು ತೀರ್ಥರಿಗೆ. ಅದಕ್ಕೋಸ್ಕರ ನ್ಯಾಯಸುಧಾ ಗ್ರಂಥ ಸ್ತೋತ್ರವನ್ನು ಅವರು ರಚನೆ ಮಾಡಿದ್ರೆ, ಈ ಸ್ತೋತ್ರ ರಚನೆಯಲ್ಲಿ ಇಷ್ಟೆಲ್ಲ ಹಿನ್ನೆಲೆ ಇದೆ. ಅವರ ನ್ಯಾಯಸುಧಾದಿ ಗ್ರಂಥಗಳ ಆ ಪಾಠ ಅದು ಕೇವಲ ಜನರಂಜಕವಾಗಿರೋದು ಮಾತ್ರ ಅಲ್ಲ, ಅದು ಹರಿವಾಯು ಗುರುಗಳನ್ನು ಮುಡುತ್ತಿತ್ತು. ಅವರ ಚರಿತ್ರೆಯಲ್ಲೇ ಒಂದು ಘಟನೆ ಬರ್ತದೆ. ಅವರು ಬದರಿ ಯಾತ್ರೆ ಮಾಡಬೇಕು ಅಂತ ಅವ್ರದ್ದೊಂದು ಸಂಕಲ್ಪ. ಬದರಿ ಎಲ್ಲರಿಗೂ ಇರ್ತದೆ ಜೀವನದಲ್ಲಿ, ಒಮ್ಮೆ ಆದ್ರೂ ಬದರಿಕಾಶ್ರಮಕ್ಕೆ ಹೋಗಿ ನಾರಾಯಣ, ಯಾಕಂದ್ರೆ ಈ ಭರತ ಖಂಡದ ಅಧಿದೇವತೆ ಆತ, ಬದರಿ ನಾರಾಯಣನ ದರ್ಶನವನ್ನ ಮಾಡಿಕೊಂಡು ಬರಬೇಕು. ವಿಷ್ಣು ತೀರ್ಥರು, ಅವರಿಗೆ ಜಯತೀರ್ಥಾಚಾರ್ಯರು ಅಂತಲೇನು ಹೆಸರು ಅವರಿಗೆ. ಹಾಗಾಗಿ ಜಯತೀರ್ಥರಾಚಾರ್ಯ ಇರುವಾಗಲೇ ಅವರು ಸಂಕಲ್ಪ ಮಾಡಿದ್ರು ಬದರಿಕಾಶ್ರಮಕ್ಕೆ ಹೋಗಬೇಕು ಪ್ರಯಾಣ. ಆದ್ರೆ ಏನ್ ಮಾಡಿದ್ರು ಆಗ್ತಾ ಇಲ್ಲ, ಏನೋ ಒಂದು ವಿಜ್ಞ. ಪ್ರಾರ್ಥನೆ ಮಾಡಿದ್ರೆ ಏನ್ ಮಾಡುವುದು ಸ್ವಾಮಿ ಅಂತ. ಬದರಿ ನಾರಾಯಣನೇ ಬಂದು ಸ್ವಪ್ನದಲ್ಲಿ ಹೇಳ್ತಾನಂತೆ, ಸ್ವಾಮಿ ಎಂಥ ಕಾರುಣ್ಯ ನೋಡ್ರಿ. ದೇವರು ಬಂದು ಹೇಳ್ತಾನೆ, ನೀ ಬದರಿ ಯಾತ್ರೆ ಅಂತಂದ್ರೆ ಅದು ಇವತ್ತಿನಂತೆ ಅಲ್ವಲ್ಲ, ಇವತ್ತು ಬೇಕಾದ್ರೆ ಒಂದ್ ದಿವಸದಲ್ಲಿ ಹೋಗಿ ಬಂದ್ಬಿಡ್ಬೋದು ಫ್ಲೈಟ್ ಅಲ್ಲಿ. ಬದರಿ ಯಾತ್ರೆ ಸಮಾರಾಧನೆ ಒಂದ್ ದಿವಸದಲ್ಲಿ ಮಾಡಿ ಮುಗಿಸ್ಬಿಡ್ಬೋದು ನಾವು. ಆದ್ರೆ ಅವತ್ತಿನ ಕಾಲಕ್ಕೆ ಬದರಿ ಯಾತ್ರೆ ಅಂದ್ರೆ ತಿಂಗಳಾಂಗಟ್ಲೆ ಪ್ರಯಾಣ. ಆದ್ರೆ ಅಷ್ಟು ಕಾಲ ಯಾತ್ರೆಯಲ್ಲಿರುವಾಗ ಪಾಠ ಪ್ರವಚನಗಳಿಗೆಲ್ಲ ತೊಂದರೆ ಆಗತ್ತೆ. ಅದಕ್ಕೆ ದೇವರೇ ಬಂದು ಹೇಳಿದ್ದಂತೆ, ನೀವು ನನಗೋಸ್ಕರ ನೀವು ಮಾಡುವಂತಹ ಪಾಠ ಪ್ರವಚನಗಳನ್ನು ಬಿಟ್ಕೊಂಡು ಇಷ್ಟು ದೂರ ಬರಬೇಡ್ರಿ, ನಿಮ್ಮ ಪಾಠ ಪ್ರವಚನದಿಂದ ನನಗೆ ಅತೀವ ಸಂತೋಷ ಆಗ್ತಾ ಇದೆ, ನಿಮ್ ಪಾಠ ಪ್ರವಚನ ನಿಲ್ಲಿಸ್ಬೇಡ್ರಿ, ನಿಮ್ಗೇನ್ ನನ್ನ ದರ್ಶನ ಆಗ್ಬೇಕು ತಾನೆ, ನಾನೇ ನಿಮ್ಮಲ್ಲಿ ಬಂದ್ಬಿಡ್ತೇನೆ ಅಂತ. ಬದರಿ ನಾರಾಯಣನೇ ಬಂದು ನೆಲೆಸಿದ್ದಾನೆ. ಇವತ್ತು ಕೂಡ ಅವರ ವೃಂದಾವನದ ಹಿಂದಗಡೆ ಮೇಲ್ಭಾಗದಲ್ಲಿ ನಾವು ಬದರಿ ನಾರಾಯಣನ ದರ್ಶನವನ್ನ ಮಾಡುತ್ತೇವೆ. ಅಂದ್ರೆ ಅವರ ಸುಧಾದಿ ಗ್ರಂಥಗಳ ಪಾಠ ಅನ್ನುವಂತಹದ್ದು ಪರಮಾತ್ಮನನ್ನ ಮುಕ್ತಿ, ದೇವರಿಗೆ ಪ್ರೀತಿಕರ ಆಗಿತ್ತದು. ಅವರು ಪಾಠ ಮಾಡುವುದು ಆ ರೀತಿಯಲ್ಲೇ ಮಾಡುತ್ತಿದ್ರು. ಮತ್ತೆ ಅಂದ್ರೆ ಅವರು ಕೇವಲ ಶಿಷ್ಯರು ಹೊಗಳ್ಳಿ ಅನ್ನೋ ಬುದ್ಧಿ ಇಟ್ಕೊಂಡು ಪಾಠ ಮಾಡ್ತಿರ್ಲಿಲ್ಲ. ಶಿಷ್ಯರು ಉದ್ಧಾರ ಆಗ್ಲಿ, ಶ್ರೀಹರಿ ಪ್ರೀತಿ ಆಗ್ಲಿ, ಆ ಒಂದು ಉದಾರವಾದಂತಹ ಒಂದು ಮನೋಭಾವನೆ. ಒಂದೊಂದು ಶಬ್ದಗಳನ್ನು ಓದುವಾಗ ಅಲ್ಲಲ್ಲಿರುವಂತಹ ಒಂದೊಂದು ಅಧ್ಯಾಯದಲ್ಲಿ, ಒಂದೊಂದು ಪಾದದಲ್ಲಿ, ಒಂದೊಂದು ಪ್ರಕರಣದಲ್ಲಿ ಸರ್ವತ್ರದಲ್ಲೂ ನೆಲೆಸಿರುವಂತಹ ಭಗವದ್ ರೂಪಗಳನ್ನು ಅವರು ಸ್ಮರಣೆ ಮಾಡುತ್ತಾ ಆ ಪರಮಾತ್ಮನ ರೂಪಗಳ ಪೂಜಾತ್ಮಕವಾಗಿ ಸುಧಾದಿ ಗ್ರಂಥಗಳ ಪಾಠವನ್ನ ಮಾಡುತ್ತಾ ಇದ್ರು. ತಮ್ಮ ಶಿಷ್ಯರಲ್ಲಿಯೂ ಅದೇ ತರಹದ ಒಂದು ಅನುಸಂಧಾನವನ್ನ ವಿಷ್ಣು ತೀರ್ಥರ ತಾವು ಬಿತ್ತಿದ್ರು. ಇವತ್ತು ನಾವು ನ್ಯಾಯಸುಧಾದಿ ಗ್ರಂಥಗಳನ್ನ ಆ ನಿಟ್ಟಿನಲ್ಲಿ ಅಧ್ಯಯನವನ್ನು ಮಾಡಬೇಕು. ಯಾಕಂದ್ರೆ ಸುಧೆ ಅಂದ್ರೆ ಅದು ಯಾವುದೋ ಒಂದು ಬೇರೆ ಕಾವ್ಯಗಳಂತೆ ಅದೊಂದು ಪುಸ್ತಕ ಅಲ್ಲ. ಒಂದೊಂದರಲ್ಲಿಯೂ ಭಗವಂತನ ಸನ್ನಿಧಾನ ಉಂಟು. 4 ಅಧ್ಯಾಯ ಅಂದ್ರೆ ವಾಸುದೇವಾದಿ 4 ರೂಪಗಳ ಸನ್ನಿಧಾನ ಇದೆ ಅಲ್ಲಿ.
ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳು ಅಂದ್ರೆ ಒಂದೊಂದು ರೂಪದಿಂದ ಉದ್ಭೂತವಾದ 4 ರೂಪಗಳು. ಅದು ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಅಂತ 4 ಅಧ್ಯಾಯಗಳಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಒಂದೊಂದು ಅಧ್ಯಾಯದಲ್ಲೂ 4 ಪಾದ. ಮೊದಲನೇ ಅಧ್ಯಾಯ ವಾಸುದೇವ ರೂಪ, ಅದರ 4 ಪಾದ ಅಂದ್ರೆ ವಾಸುದೇವ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ. ಎರಡನೇ ಅಧ್ಯಾಯ ಸಂಕರ್ಷಣ ವಾಸುದೇವ, ಸಂಕರ್ಷಣ ಸಂಕರ್ಷಣ, ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ಅನಿರುದ್ಧ. ಈ ರೀತಿಯಲ್ಲಿ 3ರಲ್ಲಿಯೂ ಅಷ್ಟೇ ಪ್ರದ್ಯುಮ್ನೋದ್ಭೂತವಾದ 4 ರೂಪ, 4ನೇದರಲ್ಲಿ ಅನಿರುದ್ಧೋದ್ಭೂತವಾದ 4 ರೂಪ. ಈ ಅನುಸಂಧಾನ ಬರಬೇಕಂದ್ರೆ ಒಮ್ಮೆ ನಾವು ಸುಧಾ ಗ್ರಂಥದ ಅಧ್ಯಯನ ಮಾಡಿದ್ದೇವೆ ಅಂದ್ರೆ ಆ 16 ರೂಪಗಳ 16 ರೂಪಗಳ ಪರಮಾತ್ಮನ ಪೂಜೆ, ಮತ್ತೆ ಮೂಲ ರೂಪ 4, ಮತ್ತೆ ಮೂಲ ರೂಪ ನಾರಾಯಣ ಇದ್ದೇ ಇದೆ. ಅಂದ್ರೆ ಪಂಚಾತ್ಮಕನಾಗಿರತಕ್ಕಂಥ ಪರಮಾತ್ಮನ ಪೂಜಾ ರೂಪವಾಗಿ ಸುಧಾದಿ ಗ್ರಂಥಗಳ ಅಧ್ಯಯನವನ್ನು ನಾವು ಮಾಡಬೇಕು. ಈ ಅನುಸಂಧಾನ ಬರಬೇಕು ನಮಗೆ. ವಿಷ್ಣು ತೀರ್ಥರು ಆ ಅನುಸಂಧಾನದಲ್ಲಿ ಅಧ್ಯಯನವನ್ನ ಮಾಡಿರತಕ್ಕಂಥವರು. ಹಾಗಾಗಿ ಅಲ್ಲಿ ಆ ಅಧ್ಯಾಯದ ಆಯಾ ಪಾದಗಳಲ್ಲಿ ಬರುವ ಏನೇನು ವಿಷಯಗಳಿರುತ್ತವೆ, ಅದು ಎಷ್ಟೆಲ್ಲ ವಿಷಯಗಳಿದ್ದಾವೆ, ಆ ಎಲ್ಲ ವಿಷಯಗಳಲ್ಲಿ ಒಂದೊಂದೊಂದೊಂದು ಪ್ರಕರಣದಲ್ಲಿಯೂ, ಯಾಕಂದ್ರೆ ಒಂದೊಂದು ಪಾದದಲ್ಲೂ ಅನೇಕ ಅಧಿಕರಣಗಳು ಅಂತ ಬರ್ತಾರೆ. ಆ ಅಧಿಕರಣಗಳಲ್ಲೂ ಭಗವದ್ ರೂಪಗಳ ಚಿಂತನೆ ಮಾಡುತ್ತಿದ್ರು. ಒಂದೊಂದು ಅಧಿಕರಣದಲ್ಲಿಯೂ ಅನೇಕ ಸೂತ್ರಗಳು ಅಂತ ಬರ್ತವೆ. ಆಯಾ ಸೂತ್ರಗಳಲ್ಲಿಯೂ ಭಗವಂತನ ಚಿಂತನೆ ಮಾಡ್ತಿದ್ರು. ಆಯಾ ಸೂತ್ರಗಳಲ್ಲಿಯೂ ಕೂಡ ಅದು ಅನೇಕ ವಿಷಯಗಳನ್ನು ಹೇಳಲಿಕ್ಕೆ ಹೊರಟಾಗ, ಬೇರೆ ಬೇರೆ ಮತಗಳ ನಿರಾಕರಣೆ ಮಾಡುವ ಆಯಾ ಪ್ರಕರಣಗಳು ಬಂದಾಗ ಅಲ್ಲಲ್ಲಿಯೂ ಕೂಡ ಆಯಾ ಘಟ್ಟಗಳಲ್ಲಿಯೂ ಪರಮಾತ್ಮನ ಚಿಂತನೆಯನ್ನ ಮಾಡ್ತಿದ್ರು ಅವರು. ದೇವರ ಚಿಂತನೆ, ವಾಯುದೇವರ ಚಿಂತನೆ ಎಲ್ಲೂ ಬೀಳಲಿಲ್ಲ ಅವರು. ಹಾಗಾಗಿ ಅವರಿಗೆ ಆ ಗ್ರಂಥದ ಅಧ್ಯಯನ ಅನ್ನೋದು ದೊಡ್ಡ ದೇವರ ಪೂಜೆ ಆಯಿತು. ಈ ಅನುಸಂಧಾನದಿಂದ ಇದು ನಮ್ಮನ್ನ ಉದ್ಧಾರ ಮಾಡತಕ್ಕಂಥ ಕೃತಿ. ಇದು ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನೆಲ್ಲ ತಂದುಕೊಟ್ಟು ದೇವರನ್ನ ಹೋಗಿ ತಲುಪಿಸುವಂತಹ ಕೃತಿ, ನಮಗೆ ಬಿಂಬ ಸಾಕ್ಷಾತ್ಕಾರವನ್ನ ಮಾಡಿಕೊಡತಕ್ಕಂಥ ಕೃತಿ ಅನ್ನುವ ನೆಲೆಯಲ್ಲಿ ನಾವು ಈ ಗ್ರಂಥದ ಅಧ್ಯಯನವನ್ನ ಮಾಡಬೇಕು. ನ್ಯಾಯಸುಧಾ ಗ್ರಂಥವನ್ನು ಸಂದರ್ಭದಲ್ಲಿ ಒಂದು ಮಾತು ಹೇಳುವುದಾದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಶಾಸ್ತ್ರ ಗ್ರಂಥಗಳನ್ನ 2 ವಿಭಾಗವನ್ನ ಮಾಡುವುದುಂಟು. ಕೆಲವು ಪ್ರಮೇಯ ಗ್ರಂಥಗಳು ಅಂತ ಹೇಳಿ, ಕೆಲವು ಪ್ರಮಾಣ ಗ್ರಂಥಗಳು ಅಂತ ಒಂದು ವಿಭಾಗ ಇದೆ. ಅದರಲ್ಲಿ ಒಂದು ಪ್ರಮಾಣ ಗ್ರಂಥಗಳು ಅಂದಾಗ ಸಾಮಾನ್ಯವಾಗಿ ಎಲ್ಲ ನ್ಯಾಯಸುಧಾದಿ ಗ್ರಂಥಗಳು, ವ್ಯಾಸತ್ರಯಗಳು, ಪ್ರಕರಣಗಳು, ಅದು ಇದೆಲ್ಲ ಪ್ರಮಾಣ ಗ್ರಂಥಗಳು. ಪ್ರಮೇಯ ಗ್ರಂಥಗಳು ಅದರ ಅರ್ಥ ಹೇಳತಕ್ಕಂಥ ಮಹಾಭಾರತಾದಿಗಳು ಅಂಥದ್ದೆಲ್ಲವನ್ನು ಅದನ್ನು ಉಲ್ಲೇಖವನ್ನ ಮಾಡುತ್ತಾರೆ. ಸಾಮಾನ್ಯ ವಿಭಾಗ, ಇದರಲ್ಲಿ ಅನೇಕ ಅಂಶ ಇದೆ. ಎಲ್ಲ ಭಾಗವತಾದಿ ಗ್ರಂಥಗಳು, ಮತ್ತೆ ಅದಕ್ಕೆ ವ್ಯಾಖ್ಯಾನ ರೂಪ ಹೊರಟಿರ್ತಕ್ಕಂಥ ಎಲ್ಲ ದಾಸ ಸಾಹಿತ್ಯದ ಅನೇಕ ಗ್ರಂಥ ಕೃತಿಗಳು, ಹರಿಕಥಾಮೃತ ಸಾರ ಇರಲಿ, ಎಲ್ಲ ಸುಳಾದಿಗಳು, ಅದರಲ್ಲಿ ಮತ್ತೆ ಅನೇಕ ಸಾಧನಾ ಭಾಗ, ಉಪಾಸನಾ ಭಾಗ, ಪ್ರಮೇಯ ಭಾಗ, ಇದೆಲ್ಲವನ್ನು ನಾವು ಕಾಣುತ್ತೇವೆ ಇದರಲ್ಲಿ. ವಿಶೇಷವಾಗಿ ನಮ್ಮಲ್ಲಿ ಏನು ಅಂತಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಒಂದ ಪ್ರಮಾಣ ಗ್ರಂಥಗಳಲ್ಲಿ ಹೆಚ್ಚು ಪ್ರಾವೀಣ್ಯವನ್ನು ಪಡೆದಿರ್ತಾನೆ. ಅವರಿಗೆ ಪ್ರಮೇಯ ಗ್ರಂಥಗಳ ಪರಿಚಯ ಹೆಚ್ಚಿರುವುದಿಲ್ಲ. ಅವರಿಗೆ ನೀವು ವ್ಯಾಸತ್ರಯ ಇಟ್ಟರೆ ಘಡದ್ದಾಯಿ ಪಾಠ ಮಾಡುತ್ತಾರೆ, ವಾಕ್ಯಾರ್ಥಗಳನ್ನು ಕೂಡ ಮಾಡಬಹುದು. ಆದರೆ ಪ್ರಮೇಯ ಗ್ರಂಥಗಳನ್ನು ಮುಂದಿಟ್ರೆ ಅಷ್ಟು ಸ್ವರಸಾಯಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಪ್ರಮೇಯ ಗ್ರಂಥ ಹೆಚ್ಚು ಮುಟ್ಟಿದ್ರು ಕೂಡ ಏನೋ ಒಂದು ಜನಕ್ಕೆ ಹೇಳಬೇಕು ಅನ್ನೋದಕ್ಕೋಸ್ಕರ ಅದರ ಸ್ಪರ್ಶವನ್ನ ಮಾಡಿರುವ ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ಇವತ್ತು ನಾವು ಸುಧಾಪಾಠ ಮಾಡ್ತೇನೆ ಅಂದ್ರೆ 10 ಜನ ಬಂದು ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರಮೇಯ ಗ್ರಂಥಗಳನ್ನು ಹೇಳ್ತೇನೆ ಅಂದ ಜನಕ್ಕೆ ಬೇಗ ಮುಟ್ಟುವಂತದ್ದು, ಬೇಗ ಕನೆಕ್ಟಿವಿಟಿ ಸಿಗ್ತದಲ್ಲಿ ಜನರ ಜೊತೆ. ಅವರಿಗೆ ಭಗವಂತನ ತತ್ವ ತಿಳಿಸ್ಲಿಕ್ಕೆ ಬೇಗ ಜನ ಅದಕ್ಕೆ ಆಕರ್ಷಿತರಾಗ್ತಾರೆ. ಹಾಗಾಗಿ ಅದಕ್ಕೋಸ್ಕರವಾಗಿ ಏನೋ ಒಂದು 4 ಗ್ರಂಥ ಓದ್ಕೊಂಡಿರ್ತಾರೆ, ಅಲ್ಲಿ ಬಿಟ್ಟುಬಿಟ್ಟಿರ್ತಾರೆ. ಇನ್ನು ಕೆಲವರು ಪ್ರಮೇಯ ಗ್ರಂಥಗಳನ್ನು ಹೆಚ್ಚು ಅಧ್ಯಯನ ಮಾಡಿರ್ತಾರೆ, ಪ್ರಮಾಣ ಗ್ರಂಥಗಳಲ್ಲಿ ಹೆಚ್ಚು ಪರಿಣತಿ ಇರುವುದಿಲ್ಲ. ಅಂದ್ರೆ ನಾನು ಯಾರನ್ನೂ ನಿಂದೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಸುಮ್ಮನೆ ಸರಳವಾಗಿ ಒಂದು ಲೋಕದ ಒಂದು ಸ್ಥಿತಿ ಈ ರೀತಿಯಲ್ಲಿ ಇರ್ತದೆ. ಇನ್ನೂ ವಿಶೇಷ ಅಂದ್ರೆ ಅದರಲ್ಲಿ ದಾಸ ಸಾಹಿತ್ಯ ಅಧ್ಯಯನ ಮಾಡಿ ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಏನು ಅಂದ್ರೆ ಸುಧಾದಿ ಗ್ರಂಥಗಳನ್ನು ನೋಡಿದಾಗ ಸ್ವಲ್ಪ ಅಸಡ್ಡೆ. ಏನು ನಾವೇನ್ ಸುಧಾಗಿದ ನಾಳೆಲ್ಲ ಓದಿಲ್ಲ, ಒಂದು ದುರಹಂಕಾರದ ಮಾತು, ಸುಧಾಗಿದ ಅಂತ ಇದು ಅಂತದ್ದು ದುರಹಂಕಾರದ ಮಾತು. ಇನ್ನು ಕೆಲವರಿಗೆ ಸುಧಾದಿ ಗ್ರಂಥಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ ಕೆಲವು ವಿದ್ವಾಂಸರಿಗೆ ಅವರಿಗೆ ದಾಸ ಸಾಹಿತ್ಯ ಎಲ್ಲ ನೋಡಿಬಿಟ್ರೆ ಅವರು ಹೀಯಾಳಿಸ್ತಾರೆ, ಏನ್ ದಾಸರ ಪದ ಅಂತ ಹೇಳ್ಕೊಂಡಿದ್ದೇನಿದನ್ನ ಅಂತ.
ಆದರೆ ನೋಡಿ ಅಂದ್ರೆ ಈ ಎರಡು ಬೇರೆನೆ ಹಾದಿಗಳು ಅಂತ ತಿಳಿದಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತದೆ. ಇದನ್ನ ಬಿಡ್ಬೇಕು ಮೊದಲು ನಾವು. ಯಾಕಂದ್ರೆ ಎರಡು ಬೇರೆ ಬೇರೆ ಅಂತಲ್ಲ, ಎರಡೂ ಒಂದನ್ನೇ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಗುರಿ ಒಂದೇ, ಪರಬ್ರಹ್ಮ. ಅವನನ್ನೇ ಎರಡು ಒಟ್ಟಿಗೆ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದ್ದಾವ ಅಷ್ಟೇನೇನೆ. ಒಂದಕ್ಕೊಂದು ವ್ಯಾಖ್ಯಾನ ರೂಪವಾಗಿ ಹೊರಟಿರ್ತಕ್ಕಂತಹ ಕೃತಿಗಳೇನೆ, ಯಾವುದು ಬೇರೆ ಅಲ್ಲ. ಈ ಅನುಸಂಧಾನ ನಮ್ಮಲ್ಲಿ ವಿಶೇಷವಾಗಿ ಬೆಳೆಸಿಕೊಳ್ಬೇಕು ನಾವು. ಆದರೆ ನಮ್ಮ ವಿಷ್ಣು ತೀರ್ಥರು, ಅವರ ಗುರುಗಳಾದ ವ್ಯಾಸತತ್ವಜ್ಞರು, ಅವರನ್ನು ನೋಡಿದರೆ ಎರಡರಲ್ಲಿಯೂ ಪರಿಣಿತಿ ಅವರಿಗೆ. ವ್ಯಾಸತತ್ವಜ್ಞರು ನೋಡಿ, ಅವರು ತುಂಬಾ ಅದ್ಭುತವಾದ ಸಂಸ್ಕೃತದಲ್ಲಿ ಅತ್ಯಂತ ಗಹನವಾದ ವ್ಯಾಖ್ಯಾನಗಳನ್ನೆಲ್ಲ ರಚನೆ ಮಾಡಿದ್ದಾರೆ. ವಿಷ್ಣು ತತ್ವ ನಿರ್ಣಯದ ವ್ಯಾಖ್ಯಾನ ಇರಲಿ, ಅಥವಾ ನ್ಯಾಯಾಮೃತದ ಮೇಲೆ ಅನೇಕ ಗ್ರಂಥಗಳಿರಬಹುದು. ತುಂಬಾ ಜಟಿಲವಾದ ವ್ಯಾಖ್ಯಾನ ವ್ಯಾಸತತ್ವಜ್ಞರದ, ಅರ್ಥ ಆಗುವುದೇ ಕಷ್ಟ. ಎಷ್ಟೋ ಕಡೆಯಲ್ಲಿ ಹೆಂಗೆ ಏನ್ ಹೇಳ್ತಿದ್ದಾರೆ ಗೊತ್ತಾಗೋದೇ ಇಲ್ಲ, ಅಷ್ಟು ಆಳವಾದ ಪಾಂಡಿತ್ಯ. ಆದರೆ ಅಷ್ಟೇ ದಾಸ ಸಾಹಿತ್ಯಕ್ಕೂ ಅಷ್ಟೇ ಮೆರುಗು ಕೊಟ್ಟಿದ್ದಾರೆ. ವಾಸುದೇವ ವಿಠಲ ಅನ್ನೋ ಅಂಕಿತದಲ್ಲಿ ಅನೇಕ ದೇವರನಾಮಗಳನ್ನು ರಚನೆ ಮಾಡಿದ್ದಾರೆ. ಮತ್ತೆ ಮಾನಸ ಸ್ಮೃತಿ ಮುಂತಾದ ಅತ್ಯಪೂರ್ವವಾದ ಕೃತಿಗಳು, ಅದನ್ನೆಲ್ಲ ಜಗತ್ತಿಗೆ ಕೊಟ್ಟಿದ್ದಾರೆ ಅವರು. ವಿಷ್ಣು ತೀರ್ಥರು ಅಂಥವರು. ಅವರ ಶಿಷ್ಯರಾದ ವಿಷ್ಣು ತೀರ್ಥರು ಕೂಡ ಸುಧಾ ವ್ಯಾಖ್ಯಾನ ಮುಂತಾದ ಅತ್ಯದ್ಭುತವಾದ ಕೃತಿಗಳನ್ನು ರಚನೆ ಮಾಡಿದರು, ರಸರಂಜನಿ ಮುಂತಾಗಿರುವಂತಹದ್ದು. ಮತ್ತೆ ಅಷ್ಟೇ ಪ್ರಮೇಯ ಗರ್ಭಿತವಾಗಿ ಅಧ್ಯಾತ್ಮ ರಸರಂಜನಿ ಮುಂತಾದಂತಹ ಕೃತಿಗಳನ್ನು ಜಗತ್ತಿಗೆ ನೀಡಿದ್ದಾರೆ. ಅಂದ್ರೆ ಎರಡನ್ನು ಅವರು ಬೇರೆ ಅಂತ ನೋಡ್ಲೇ ಇಲ್ಲ. ಯಾವುದೊಂದರ ಮೇಲೂ ಅಸಡ್ಡೆಯನ್ನು ತಂದುಕೊಳ್ಳಿಲ್ಲ ಅವರು. ಎರಡನ್ನು ಸಮದೃಷ್ಟಿಯಿಂದ ನೋಡುತ್ತಾ ಬಂದ್ರು. ಎರಡರಿಂದಲೂ ದೇವರನ್ನ ಸ್ತೋತ್ರ ಮಾಡಿದ್ರು. ಈ ರೀತಿಯಲ್ಲಿ ನ್ಯಾಯಸುಧಾ ಸ್ತೋತ್ರ, ಈ ಸ್ತೋತ್ರ ರಚನೆ ಮಾಡುವುದರ ಹಿನ್ನೆಲೆ ಇಷ್ಟು ಅಪೂರ್ವವಾಗಿದೆ. ಯಾಕಂದ್ರೆ ಅವರು ಅಷ್ಟು ಅದರ ಅರ್ಥಗಳನ್ನ ಮನಗಂಡು ಒಂದೊಂದು ನ್ಯಾಯಸುಧಾದ ಪಂಕ್ತಿಗಳನ್ನ ಓದುವಾಗ್ಲೂ ಕೂಡ ಅದರಲ್ಲಿರತಕ್ಕಂಥ ಅನೇಕ ಅತ್ಯಪೂರ್ವವಾದ ಪ್ರಮೇಯಗಳನ್ನ, ಅದರಲ್ಲಿರತಕ್ಕಂಥ ಅನೇಕ ಅರ್ಥಗಳನ್ನ, ಟೀಕಾಕೃತ್ಪಾದರ ಒಂದು ಮಹತ್ತರವಾದ ವ್ಯಕ್ತಿತ್ವವನ್ನ ಮನಗಂಡು ಭಕ್ತಿ ಅತಿಶಯದಿಂದ ಅವರಿಗೆ ಒಂದು ಸ್ತೋತ್ರವನ್ನ ರಚನೆ ಮಾಡಿದ್ದಾರೆ. ನಮಗೆ ನಾವು ಈ ಸ್ತೋತ್ರವನ್ನ ಅರ್ಥ ಚಿಂತನೆ ಮಾಡಬೇಕಾದ್ರೂ ನಮ್ಮ ಮನಸ್ಸಿನಲ್ಲಿಯೂ ಅದೇ ರೀತಿಯ ಮನೋಭಾವನೆನೇ ನಾವು ಇಟ್ಕೊಂಡು ಕೂತ್ಕೊಳ್ಬೇಕು ಅಂತ ಅರ್ಥ. ಇಲ್ಲದೇ ಇದ್ರೆ ಅರ್ಥ ಆಗೋಲ್ಲ. ಇವತ್ತು ಸುಧಾ ಗ್ರಂಥದ ಅಧ್ಯಯನ ಮಾಡುವವರು ಎಲ್ಲರಿಗೂ ಕೂಡ ಈ ಮನೋಭಾವನೆ ಇರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಕೆಲವರನ್ನು ನೋಡಿದಾಗ ತುಂಬಾ ಮನಸ್ಸು ಬೇಜಾರಾಗತ್ತೆ. ಕೆಲವು ಸುಧಾದಿ ಗ್ರಂಥಗಳನ್ನ ಅಧ್ಯಯನ ಮಾಡಿದ ಮೇಲೂ ಕೂಡ, ಏನ್ರಿ ಸುಧಾ ಅಧ್ಯಯನ ಮಾಡಿದ್ರೇನು, ಸುಧಾ ಮಂಡಳ ಮಾಡಿರೇನು ಕೇಳಿದ್ರೆ ಅವ್ರು ಕೊಡೋ ಉತ್ತರ ಏನ್ ಗೊತ್ತಾ, ಓದಿನ್ ಬಿಡ್ರಿ, ಏನ್ರಿ ಸುಧಾ, ಯಾರು ನಾಲಿ ಗೀಚ್ಕೊಳ್ಳಿಕ್ ಬರೋಲ್ಲ ಅಂತ. ಇಂಥ ದುರಹಂಕಾರದ ಮಾತಾಡಿಬಿಟ್ರೆ ಅಂದ್ರೆ ಈ ಸುಧಾ ಓದಿದೇನಪ್ಪ, ನನ್ನ ಜೀವನಕ್ಕೆ ಏನಾಯ್ತು, ಇದೇನ್ ನನ್ನ ಜೀವನಕ್ಕೆ ಅಂದ್ರೆ ಇದೇನ್ ಸುಧಾ ಓದಿದ್ರೆ ದುಡ್ಡು ಬರ್ತದ ಅಂತ ಪ್ರಶ್ನೆ ಮಾಡುತ್ತಾರೆ ಕೆಲವರು. ಎಲ್ಲರೂ ಅಲ್ಲಪ್ಪ, ಅನೇಕ ಜನ ಸಾತ್ವಿಕ ವಿದ್ವಾಂಸರು ತುಂಬಾ ಜನ ಇದ್ದಾರೆ ನಮ್ಮಲ್ಲಿ. ಅಂದ್ರೆ ಈ ರೀತಿಯಲ್ಲಿ ದುರಹಂಕಾರದಲ್ಲಿ ಮಾತಾಡುವವರಿಗೆ ಈ ಸ್ತೋತ್ರ ಅನ್ನುವಂತಹದ್ದು ಅರ್ಥವೇ ಆಗುವುದಿಲ್ಲ. ಆದ್ರಿಂದ ನಮಗೆ ನ್ಯಾಯಸುಧೆಯ ಮಹತ್ವ, ನ್ಯಾಯಸುಧಾ ಹೊರಟಿರುವಂತಹದ್ದು ಆಚಾರ್ಯರ ಒಂದು ಮಹತ್ವವನ್ನ ತೋರಿಸಿಕೊಡ್ತಾ, ಶ್ರೀಮದ್ ಆಚಾರ್ಯರ ಮಹತ್ವ, ತನ್ಮೂಲಕ ಅವರ ಅಂತರ್ಯಾಮಿಯಾದ ಮಧ್ವಾಚಾರ್ಯರ ಹೃತ್ಕಮಲ ಮಧ್ಯವರ್ತಿ ಆಗಿರತಕ್ಕಂತಹ ಭಗವಂತನ ಪ್ರಜ್ಞೆಯನ್ನ ನಮಗೆ ಕೊಟ್ಟು ನಮ್ಮನ್ನ ಸಂಸಾರದಿಂದಲೇ ದಾಟಿಸಿ ನಮಗೆ ಮೋಕ್ಷ ಕೊಳ್ಳಿಕ್ಕೆ ಹೊರಟಿರ್ತಕ್ಕಂತಹ ಕೃತಿ. ಅದಕ್ಕೋಸ್ಕರವಾಗಿ ನಮಗೆ ಒಳ್ಳೆ ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವನ್ನ ತಂದುಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥ ಪರಮ ಕಾರುಣಿಕರಾದ ಜಯತೀರ್ಥರು ರಚನೆ ಮಾಡಿರ್ತಕ್ಕಂತಹ ಕೃತಿ. ಟೀಕಾಕೃತ್ಪಾದರ ಬಗ್ಗೆ ಹೇಳುವಾಗ ವ್ಯಾಖ್ಯಾನಗಳಲ್ಲಿ ಇದೇ ಒಂದು ಶಬ್ದ ಬಳಸ್ತಾರೆ, ಪರಮ ಕಾರುಣಿಕ ಜಯತೀರ್ಥಾಖ್ಯೋ ಮುನಿ ಅಂತ. ಆ ರೀತಿಯಲ್ಲಿ ಭಗವಾಂಶ್ ಟೀಕಾಕಾರಾಹ ಅಂತಲೇನೆ ಅವರನ್ನ ಸಂಬೋಧನೆ ಮಾಡುತ್ತಾರೆ. ಆ ರೀತಿ ಅಂತ ಅಂದ್ರೆ ಅಷ್ಟು ಗೌರವ ನೋಡ್ರಿ. ಭಗವಾಂಶ್ ಟೀಕಾಕಾರಾಹ ಅಂತ ಹೇಳಬೇಕಾದರೆ ವ್ಯಾಖ್ಯಾನಗಳಲ್ಲಿ ಇಷ್ಟೆಲ್ಲ ಅವರು ವ್ಯಾಖ್ಯಾನಕಾರರು ಟೀಕಾಕೃತ್ಪಾದರಲ್ಲಿ ಗೌರವವನ್ನು ಹೊಂದಿದ್ದಾರೆ. ಆ ಒಂದು ಗೌರವ ಇಟ್ಕೊಂಡು ನಾವು ಈ ಕೃತಿಯನ್ನು ನೋಡಬೇಕು. ಇದರ ಮೊದಲನೆಯ ಶ್ಲೋಕ, ಯದು ತಾಪಸಲಭ್ಯಮನಂತ ಭವೈಸ್ತದುತೋ ಪರತತ್ವಮಿಹೈಕ ಪದಾತ್ ಜಯತೀರ್ಥ ಕೃತೌ ಪ್ರವಣೋ ನ ಪುನರ್ಭವ ಭಾದ್ಭವತೀತಿ ಮತಿರ್ಹಿ ಮಮ. ಯದು ತಾಪಸಲಭ್ಯಂ ಅನಂತ ಭವೈಃ ತದು ಉತ
ಉಪರತತ್ವಂ ಇಹ ಏಕಪದಾತ್. ನಮಗೆ ಮೋಕ್ಷ ಸಿಗಬೇಕು ಅಂತಾದರೆ ಒಂದಷ್ಟು ಸಾಧನೆ ಅನ್ನುವಂಥದ್ದು ನಡಿಬೇಕು. ಸಾಧನೆ ಅಂತಂದ್ರೆ ಏನು? ಬ್ರಹ್ಮಸೂತ್ರಗಳಲ್ಲಿ ಸಾಧನಾಧ್ಯಾಯ ಅಂತ ಇದೆ, 3ನೇ ಅಧ್ಯಾಯಕ್ಕೆ ಸಾಧನಾಧ್ಯಾಯ ಅಂತ. ಆ ಸಾಧನಾಧ್ಯಾಯದಲ್ಲಿ 4 ಪಾದ, ಅಂದ್ರೆ ಸಾಧನೆ ಅನ್ನೋದು 4 ಹಂತಗಳಲ್ಲಿ ಇರತಕ್ಕಂಥದ್ದು. ಆ ಸಾಧನೆಯಲ್ಲಿ ಮೊದಲನೆಯ ಹಂತ, ಫಸ್ಟ್ ಸ್ಟೆಪ್ ಯಾವುದಪ್ಪ ಕೇಳಿದರೆ ಅದೇ ವೈರಾಗ್ಯ. ನಾವು ಅಲ್ಲೇ ಎಡು ಬಿದ್ದು ಬಿಟ್ಟಿರ್ತೀವಿ, ಮುಂದೆ ಹೋಗೋದು ಸಾಧ್ಯನೇ ಇಲ್ಲ ಅಂತಿರ್ತಾರೆ. ವಿಷ್ಣು ತೀರ್ಥರು ಸಾರೋದ್ಧಾರ ರಚನೆ ಮಾಡಿಕೊಟ್ರು. ಅದರಲ್ಲಿ ಮೊದಲು 3 ಪ್ರಕರಣಗಳು ಪೀಠಿಕಾ ರೂಪವಾಗಿ ಕೊಟ್ಟರು, 4ನೇ ಪ್ರಕರಣ ಸಂಕ್ಷಿಪ್ತ ಶಾಸ್ತ್ರಾರ್ಥ. ಇಷ್ಟು ಹೇಳಿ ಅವರು 5ನೇದು ಶುರು ಮಾಡೋದೇ ವೈರಾಗ್ಯದಿಂದ. 5ನೇದ್ದೇ ವೈರಾಗ್ಯ ಪ್ರಕರಣಂ. ಯಾಕೆ ಅಂತಂದ್ರೆ ವೈರಾಗ್ಯ ಇಲ್ಲ ಅಂದ್ರೆ ಮುಂದಿಂದು ಭಗವನ್ ಮಹಾತ್ಮ್ಯ ಜ್ಞಾನ ಉಂಟಾಗೋದಿಲ್ಲ, ದೇವರಲ್ಲಿ ಭಕ್ತಿ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮುಂದಿಂದು ಏನೆಲ್ಲ ಮುಂದೆ ಬೇಕಾದಷ್ಟು ಪ್ರಕರಣಗಳಲ್ಲಿ ಮಹನ್ನಿಂದ ವರ್ಜನ ಪ್ರಕರಣ, ಮಹತ್ ಸಮಾಗಮ ಪ್ರಕರಣ, ಇಂದ್ರಿಯ ಜಯ ಪ್ರಕರಣ, ಧರ್ಮೋಪದೇಶ ಪ್ರಕರಣ, ಬ್ರಹ್ಮೋಪದೇಶ, ಏನೆಲ್ಲ ಹೇಳಿದ್ದಾರೆ ಆ ಎಲ್ಲದಕ್ಕೂ ಕೂಡ ನಾಂದಿಯಾಗಿ ಮೊದಲು ನಾವು ಪಡಿಬೇಕಾದದ್ದು ಸಾಧನೆಯಲ್ಲಿ ಮೊದಲ ಹಂತ ಅಂತಂದ್ರೆ ವೈರಾಗ್ಯ. ಅದಕ್ಕೆ ಮೊದಲನೇ ಪಾದವೇ ವೈರಾಗ್ಯ ಪಾದ. ಆ ವೈರಾಗ್ಯ ಬಂದ ಮೇಲೆ 2ನೇದಾಗಿ ವೈರಾಗ್ಯತೋ ಭಕ್ತಿ ದಾರ್ಢ್ಯಂ. ಭಕ್ತಿಯಲ್ಲಿ ದಾರ್ಢ್ಯ ಸಿಗ್ತದಂತೆ. ಇವಾಗ ವೈರಾಗ್ಯ ಪಡ್ಕೊಳ್ಬೇಕಾದ್ರೂ ಒಂದು ಕಿಂಚಿತ್ ಭಕ್ತಿ ಅನ್ನೋದು ನಮ್ಮಲ್ಲಿ ಇರಲೇಬೇಕು. ಇಲ್ಲದೆ ಇದ್ರೆ ಯಾರು ವೈರಾಗ್ಯದ ಕಡೆ ಹೋಗೋದಿಲ್ಲ. ದೇವರಲ್ಲಿ ಭಕ್ತಿ ಇರಲಿಲ್ಲ ಅಂದ್ರೆ ವೈರಾಗ್ಯ ಯಾರು ತಾಳ್ತಾರೆ? ಆ ವೈರಾಗ್ಯದ ಕಡೆ ಹೋಗುವುದಿಲ್ಲ. ವೈರಾಗ್ಯ ಬೇಕು, ಕಿಂಚಿತ್ ಭಕ್ತಿ ಇರ್ತದೆ, ಕಿಂಚಿತ್ ಜ್ಞಾನ ಇರ್ತದೆ, ಅದರಿಂದ ವೈರಾಗ್ಯ ಪಡೀತಾನೆ. ಆ ವೈರಾಗ್ಯದಿಂದ ಇನ್ನಷ್ಟು ಭಕ್ತಿಯಲ್ಲಿ ದೃಢತೆ, ದಾರ್ಢ್ಯ ಅನ್ನೋದು ಸಿಗ್ತದೆ, ಇನ್ನಷ್ಟು ತತ್ವಜ್ಞಾನ, ಅದರಿಂದ ಇನ್ನಷ್ಟು ಭಕ್ತಿ. ಹೀಗೆ ಪರಂಪರ ಇದು. ಯಾವುದು ಮೊದಲು ಪೂರ್ಣ ವೈರಾಗ್ಯ, ಪೂರ್ಣ ಜ್ಞಾನ, ಆದ್ಮೇಲೆ ಪೂರ್ಣ, ಹಾಗಿರೋದಿಲ್ಲ ಸಾಧನೆಯಲ್ಲಿ. ಈ 3 ಕೂಡ ಒಟ್ಟೊಟ್ಟಿಗೆ ಹೋಗ್ತಾರೆ, 3 ತಲೆಬರಿಕೆಯಾಗಿ ಒಟ್ಟೊಟ್ಟಿಗೆ ಹೋಗ್ತಾ ಇರ್ತದೆ. ವೈರಾಗ್ಯತೋ ಭಕ್ತಿ ದಾರ್ಢ್ಯಂ. ವೈರಾಗ್ಯದಿಂದ ಏನಾಗ್ತದೆ ಅಂದ್ರೆ ಭಕ್ತಿಯಲ್ಲಿ ದಾರ್ಢ್ಯ ಸಿಗ್ತದೆ. ಈಗ ನಮಗೆ ಇರುವಂತಹ ಭಕ್ತಿ ಅದು ದೃಢವಾದ ಭಕ್ತಿ ಅಲ್ಲ. ಅದು ಯಾಕಂದ್ರೆ ವೈರಾಗ್ಯ ಇಲ್ಲ ಅಂದಮೇಲೆ ಭಕ್ತಿಯಲ್ಲಿ ದಾರ್ಢ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಟೀಕಾಕೃತ್ಪಾದರೆ ಒಂದು ಮಾತು ಹೇಳುತ್ತಾರೆ, ನಹಿ ಹೇಯೇ ರಾಘವತಃ ಉಪಾದೇಯೇ ಪ್ರೇಮೋತ್ಪತ್ತಿರಸ್ತಿ ಅಂತ ಹೇಳಿ. ಸಾಧನಾಧ್ಯಾಯದಲ್ಲೇ ಬರುವ ಮಾತದು. ಹೇಯೇ ರಾಘವತಃ, ಯಾವುದೋ ಹೇಯವಾದ ಪದಾರ್ಥಗಳಲ್ಲಿ, ಲೌಕಿಕವಾದ ಪ್ರಾಪಂಚಿಕವಾದ ಸುಖಗಳಲ್ಲಿ ಅನುರಾಗವನ್ನು ಹೊಂದಿರುವಂತಹ ವ್ಯಕ್ತಿಗೆ ಉಪಾದೇಯವಾದ ಭಗವತ್ ತತ್ವ, ಉಪಾದೇಯ ಅಂದ್ರೆ ಸ್ವೀಕಾರಾರ್ಹವಾದದ್ದು, ಹೇಯ ಅಂದ್ರೆ ತ್ಯಾಜ್ಯವಾದದ್ದು. ಹೇಯವಾದದ್ದರಲ್ಲಿ ಅನುರಾಗ ಇರುವವನಿಗೆ ಉಪಾದೇಯವಾದದ್ದರಲ್ಲಿ ಪ್ರೇಮ ಅನ್ನೋದು ಎಲ್ಲಿಂದ ಬರಬೇಕು? ನಮಗೆ ಎಷ್ಟಿದ್ರೂ ಕೂಡ ನನ್ನ ಸಂಸಾರ, ನನ್ನವರು, ನನ್ನ ವಸ್ತು, ನನ್ನ ಮನೆ, ನಂದು, ಇದು ಎಲ್ಲ ಯಾವುದು ನಮ್ಮದಲ್ಲವೋ ಅವುಗಳ ಮೇಲೆ ಹೇಯವಾದ ವಿಷಯಗಳಲ್ಲೇ ಅನುರಾಗವನ್ನು ಬೆಳೆಸಿಕೊಂಡವರಿಗೆ ಉಪಾದೇಯವಾದ ಭಗವತ್ ತತ್ವದಲ್ಲಿ ಪ್ರೀತಿ ಹುಟ್ಟಬೇಕು ಅಂತಂದ್ರೆ ಹುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ನಹಿ ಅನ್ಯತ್ರ ರಾಘವತಃ ಭಗವತಿ ಪ್ರೇಮೋತ್ಪತ್ತಿ ದೃಶ್ಯತೆ ಅಂತ ಹೇಳ್ತಾರೆ. ಈ ಪ್ರಪಂಚದಲ್ಲಿ ಅನುರಾಗವನ್ನು ಬೆಳೆಸಿಕೊಂಡವನಿಗೆ ದೇವರ ಮೇಲೆ ಪ್ರೇಮ ಬರಲಿಕ್ಕೆ ಸಾಧ್ಯ ಇಲ್ಲಪ್ಪ. ಹಾಗಾಗಿ ಮೊದಲು ಇದನ್ನು ಬಿಡಬೇಕು. ನಾವು ಹೇಯವಾದ ಪದಾರ್ಥಗಳ ಮೇಲೆ ರಾಗವನ್ನು ಬಿಡಬೇಕು. ಅದು ಹೇಗೆ ಟೀಕಾಕೃತ್ಪಾದರ ಒಂದೊಂದು ಮಾತು ಎಷ್ಟು ನಮಗೆ ಅನುಭವಾರೂಢವಾಗಿರುವಂತಹದ್ದು ನೋಡ್ರಿ. ಇದೆಲ್ಲ ಹೇಳ್ತಾರೆ, ವೈರಾಗ್ಯತೋ ಭಕ್ತಿ ದಾರ್ಢ್ಯಂ. ಸರಿ, ವೈರಾಗ್ಯವೂ ಬಂತು, ದೃಢವಾದ ಭಕ್ತಿಯು ಬಂತು, ತತ್ವಜ್ಞಾನನೂ ಬಂತು. ಮುಂದೇನು? ತೇನ ಉಪಾಸ ಯದಾ ಭವೇತ್. ಆಗ ಅವನು ಉಪಾಸನೆಗೆ ಅಂತ ಕೊಡ್ತಾನಂತೆ. ದೇವರ ಉಪಾಸನೆ, ಅವನ ಅದೇ ಶ್ರವಣ ಮನನ ನಿಧಿಧ್ಯಾಸನ ಏನ್ ಹೇಳ್ತೇವಲ್ಲ, ಅದು ಉಪಾಸನೆಗೆ ಅಂತ ಕೊಡ್ತಾನೆ. ಆ ಉಪಾಸನೆಯನ್ನ ವಿಶೇಷವಾಗಿ ಮಾಡ್ತಾ 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 ಬಹುಜನ್ಮಗಳಲ್ಲಿ ಈ ಸಾಧನೆ ನಡಿಬೇಕು. ಯಾವಾಗ ಒಮ್ಮೆಲೆ ಸಿಕ್ಕಿಬಿಡೋಲ್ಲ. ಅನೇಕ ಜನ್ಮಗಳಲ್ಲಿ ಈ ರೀತಿಯಾಗಿರತಕ್ಕಂಥ ಉಪಾಸನೆ ನಡೆದಾಗ ಕೊನೆಗೆ ಭಗವಂತ ಅವನು ಸಂಕಲ್ಪವನ್ನ ಮಾಡುತ್ತಾನೆ. ಏನಂ ಮೋಚಯಾಮಿ, ಇವನಿಗೆ ನನ್ನ ದರ್ಶನವನ್ನ ಕೊಡ್ತೇನೆ. ಆಗ ಅಪರೋಕ್ಷ್ಯಂ ಭವೇದ್ ವಿಷ್ಣೋಹೋ ಇತಿ ಪಾದಕ್ರಮೋ ಭವೇತ್. ಆಗ ದೇವರ ಅಪರೋಕ್ಷ ಅನ್ನತಕ್ಕಂಥದ್ದು ಆಗ್ತದೆ. ಅಪರೋಕ್ಷ ಅಂದ್ರೆ ಅವನ ದರ್ಶನ. ನಮಗೆ ಈ ರೀತಿ ವೈರಾಗ್ಯ, ಅದರಿಂದ ಭಕ್ತಿ ದಾರ್ಢ್ಯ, ಅದರಿಂದ ಉಪಾಸನೆ,
ಇದು ನಡೀತಾ ನಡೀತಾ ಬಹುಜನ್ಮಗಳಲ್ಲಿ ನಡೀತಾ ಬಂದಾಗ ಮುಂದೆ ಪರಮಾತ್ಮ ನಮಗೆ ತನ್ನ ದರ್ಶನವನ್ನ ಕೊಡ್ತಾನೆ ಅಂತ ಶಾಸ್ತ್ರ. ಇದು ಬಹಳ ದೊಡ್ಡ ಪ್ರಕ್ರಿಯೆ, ಅಂದ್ರೆ ಪ್ರಾಸೆಸ್ ಇದೆಯಲ್ಲ, ತುಂಬಾ ದೊಡ್ಡದಿದು. ಒಂದ್ ಜನ್ಮದಲ್ಲಿ ಮುಗಿಯುವಂತಹದ್ದಲ್ಲ, ಅನೇಕ ಜನ್ಮಗಳಲ್ಲಿ ಈ ತರಹದ ಸಾಧನೆಗಳು ನಡೀತಾನೆ ಇರಬೇಕು ಅಂತ ಅರ್ಥ. ಆದರೆ ಈ ಪ್ರಶ್ನೆ, ಅನೇಕ ಜನ್ಮಗಳ ಸಾಧನೆ, ಸರಿ ಎಷ್ಟಪ್ಪ ಜನ್ಮ? ಅನೇಕ ಅಲ್ರಿ, ಎಷ್ಟು ಹೇಳ್ರಿ? ಅಂದ್ರೆ ಎಲ್ಲಿವರೆಗೂ ನಮಗೆ, ಅಂದ್ರೆ ಇದರಲ್ಲಿ ನಾವು ಯಾವ್ದಾದ್ರು ಒಂದು ಹಂತವನ್ನಾದ್ರೂ ತಲುಪಬೇಕು ಅಂತಾದರೆ ಎಷ್ಟು ಜನ್ಮಗಳು ಬೇಕಾಗಬಹುದ್ರಿ? ಹೇಳಲಿಕ್ಕಾಗೋಲ್ಲ. ಅದು ನಮ್ಮ ಕರ್ಮಾನುಸಾರವಾಗಿ ಆಧಾರ ಪಟ್ಟುಕೊಂಡು ಇರತಕ್ಕಂಥದ್ದು. ಆದರೆ ಆ ಕರ್ಮ ಕಳೆದ ಮೇಲೆ ನಾವು ದೇವರ ಅಪರೋಕ್ಷ ಅದೆಲ್ಲ ಪಡಿತೇವೆ ಅಂತಂದ್ರೂ ಅಲ್ಲೂ ಒಂದು ಸಮಸ್ಯೆ ಇದೆ. ಕರ್ಮ ಯಾವಾಗ ಕಳಿಬೇಕು? ಯಾಕಂದ್ರೆ ಒಂದು ಕರ್ಮ ಮಾಡ್ಲಿಕ್ಕೆ ಹೋದಾಗ 10 ಕರ್ಮ ಹಿಂದೆ ಬಂದಿರ್ತದೆ, ನಾನು ಇದ್ದೇನೆ ಅಂತ. ಈ ಕರ್ಮ ಯಾವಾಗ ಕಳಿಬೇಕು ನಮ್ಗೆ? ಒಂದು ಕರ್ಮ ಮಾಡ್ಲಿಕ್ಕೆ ಹೋಗಿ 10 ಕರ್ಮ ತಂದ್ಕೊಂಡಿರ್ತೇವೆ ನಾವು. ಹಾಗೆ ಕರ್ಮ ಕ್ಷಯದಿಂದಲೇ ನಾವು ಮೋಕ್ಷ ಪಡಿಬೇಕು ಅಂತಂದ್ರೆ ಸಾಧ್ಯವೇ ಇಲ್ಲ ಅಂತ ಅರ್ಥ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಭಗವಂತನಲ್ಲಿ ಅನನ್ಯ ಗತಿಕರಾಗಿ ನಾವು ಮೊರೆ ಹೋಗಬೇಕು. ನಿಷ್ಕಾಮ ಪುರಸ್ಸರವಾಗಿ ಕರ್ಮಾಚರಣೆ ಮಾಡಬೇಕು. ನಿವೃತ್ತ ಮಾರ್ಗಾವಲಂಬನವನ್ನ ಮಾಡಿಕೊಂಡು ದೇವರನ್ನು ನಾವು ಹಿಡಿಬೇಕು. ಆಗ ಕರ್ಮ ಕಳೀತಾ ಹೋಗ್ತದೆ, ಬೇರೆ ಕರ್ಮಗಳು ಹುಟ್ಟೋದಿಲ್ಲ, ಇದ್ದಿದ್ದನ್ನು ಬೇಗ ಮುಗಿಸಿಕೊಂಡ್ಬಿಟ್ಟು ನಾವು ದೇವರನ್ನ ಸೇರಬಹುದು. ಅಂದ್ರೆ ಆ ರೀತಿಯಲ್ಲಿ ದೇವರನ್ನ ಪಡಿಬೇಕು ಅಂತಂದ್ರೂ ಅಲ್ಲಿ ಒಂದು ಸಮಸ್ಯೆ ಇದೆ. ಯಾಕಂದ್ರೆ ದೇವರನ್ನ ಆ ರೀತಿಯಲ್ಲಿ ತಿಳಿಸಿಕೊಡುವ ಒಬ್ಬ ಗುರುಗಳು ಬೇಕು. ಅಂಥ ಗುರುಗಳನ್ನ ಪಡಿಬೇಕು. ಆ ಗುರುಗಳು ಯಾವಾಗ ಸಿಗ್ತಾರೆ? ಮತ್ತೆ ಪ್ರಶ್ನೆ. ಎಲ್ಲವೂ ಪ್ರಶ್ನೆಗಳೇ ನಮಗೆ. ಇಂಥ ವಿಶಿಷ್ಟವಾದ ದೃಢವಾದ ವೈರಾಗ್ಯದಲ್ಲಿಯೂ ಕೂಡ ನಮಗೇನೋ ಪ್ರಾರಂಭಿಕ ಹಂತದಲ್ಲಿ ಬಂದ ವೈರಾಗ್ಯ, ಏನೋ ಬಾಲ್ಯದಲ್ಲಿ ಬಂದ ವೈರಾಗ್ಯ ಕೊನೆ ತನಕನೂ ಇರ್ತದೆ ಅಂತ ಯಾರು ಗ್ಯಾರಂಟಿಗೊಳ್ಳಿಕ್ ಬರೋದಿಲ್ಲ. ಏನೋ ಬಾಲ್ಯದಲ್ಲಿ ಒಂದು 4 ಪ್ರವಚನ ಕೇಳಿದ ತಕ್ಷಣ ನನಗೆ ಭಾರಿ ವೈರಾಗ್ಯ ರೀ, ನನಗೇನೂ ಬೇಡ ರೀ ಅಂತಂದ. ಆದರೆ ಅವನು ಏನಾದ್ರೂ ಒಂದು ಪ್ರಾಪಂಚಿಕ ಆಸೆ ನೋಡಿದ ತಕ್ಷಣ, ಯಾವ್ದಾದ್ರೂ ಒಂದು ಬಾಹ್ಯ ಸುಖಗಳ ರುಚಿ ನೋಡಿದಾಗ ಆ ವೈರಾಗ್ಯ ಬಿಟ್ಟು ಹೋಗಬಹುದು. ಅದೊಂದು ತಾತ್ಕಾಲಿಕವಾಗಿರತಕ್ಕಂಥ ಒಂದು ವೈರಾಗ್ಯ ಆಗಿರಬಹುದು. ಆದ್ರೆ ಹಾಗಾಗಬಾರದು. ಏನೋ ಇವತ್ತು ವೈರಾಗ್ಯ ಬಂತು, ನಾಳೆ ಇನ್ನೇನೋ ನೋಡಿ ಅದು ಬಿಟ್ಟು ಹೋಯಿತು ಅಂತ ಆಗಬಾರದು. ಆ ವೈರಾಗ್ಯ ಅದು ದೃಢವಾಗಿ ಬರಬೇಕು. ದೃಢವಾಗಿ ಬರಬೇಕು ಅಂದ್ರೆ ಅದು ಪ್ರಾಪಂಚಿಕವಾದ ಸುಖ ಅಂದ್ರೆ ಏನು ಅನ್ನೋದನ್ನು ಮೊದಲು ನೋಡ್ಬೇಕು. ಇವಾಗ ಯಾವ ವ್ಯಕ್ತಿ ಅವನು ಯಾವುದೋ ಒಂದು ಮಿಠಾಯಿ, ಅವನಿಗೆ ಯಾವುದೋ ಒಂದು ಜಾಮೂನ್ ಇದೆ, ಅವನು ಅದನ್ನು ತಿಂದೇ ಇಲ್ಲ, ಅವನು ಹೇಳ್ತಾನೆ ನನ್ನ ಜಾಮೂನ್ ಕಂಡ್ರೆ ಭಾರೀ ವೈರಾಗ್ಯ ರೀ, ನನಗೆ ಬೇಡವೇ ಬೇಡ ಅಂತ. ಯಾವತ್ತೋ ಒಂದ್ ದಿವಸ ಯಾರೋ ಅವನಿಗೆ ಬಡಿಸ್ಬಿಟ್ರು, ಅವ್ನು ತಿಂದ ತಕ್ಷಣ ಇನ್ನೊಂದು 4 ಹಾಕ್ರಿ ಚೆನ್ನಾಗಿದೆ ಅಂತ. ಯಾಕಂದ್ರೆ ಅಂದ್ರೆ ಆ ವೈರಾಗ್ಯ ಅಲ್ಲಿ ಹೊರಟೋಯ್ತು. ಯಾಕಂದ್ರೆ ಅದರ ಪರಿಚಯವೇ ಇಲ್ಲ. ಪರಿಚಯ ಇಲ್ಲದೆ ಇರೋದ್ರಿಂದ ಬಂದ ವೈರಾಗ್ಯ ಅದು. ಆ ರೀತಿಯಲ್ಲಿ ನಿಜವಾದ ಈ ಪ್ರಪಂಚದಲ್ಲಿ ಏನೆಲ್ಲ ಲೌಕಿಕ ಸುಖಗಳಿದ್ದಾವಲ್ಲ, ಈ ಸುಖಗಳ ಅರಿವು ಇಲ್ಲದೆ ಬರುವಂತಹ ವೈರಾಗ್ಯ ಇದೆಯಲ್ಲ, ಅದು ದೃಢವಾಗಿ ನಿಲ್ಲುವುದಿಲ್ಲ. ಅದು ಯಾವತ್ತೋ ಒಮ್ಮೆ ಆ ಸುಖದ ಪರಿಚಯ ಆದಾಗ ಬಿಟ್ಟು ಹೋಗ್ತದೆ. ಅದು ನಮ್ಮ ಪುರಾಣಗಳಲ್ಲಿ ಆ ತರಹದ ನಿದರ್ಶನಗಳು ಬೇಕಾದಷ್ಟಿದ್ದಾವೆ. ಅದು ಯಾವುದೋ ಒಂದು ಸುಖ, ಲೌಕಿಕವಾದ ಯಾವುದೋ ಒಂದು ಸುಖದ ಪರಿಚಯ ಆದ ತಕ್ಷಣ ಈ ಬಾಲ್ಯದಲ್ಲಿ ಏನು ನನಗೆ ಭಾರಿ ವಿರತ್ತ ಅಂತ ಹೇಳುವ, ಯೌವನದಲ್ಲಿ ಬಂದಾಗ್ಲೂ ಆ ವೈರಾಗ್ಯ ದೃಢವಾಗಿರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಹಾಗಲ್ಲ. ಅದನ್ನ ವೈರಾಗ್ಯ ಆ ರೀತಿಯಲ್ಲಿ ಪಡ್ಕೊಳ್ಳುವಂತಹದ್ದಲ್ಲ. ಒಂದು ಪ್ರಾಪಂಚಿಕವಾದ ಸುಖಗಳು ಅಂದ್ರೆ ಏನು ಅಂತ ನೋಡಿ ಅದರ ಇತಿಮಿತಿಗಳನ್ನ ತಿಳಿದು ಇದಕ್ಕಿಂತಲೂ ಮಿಗಿಲಾದ ಸುಖ ಯಾವುದೇ ಅಂತ ಅದರ ಕಡೆಯಲ್ಲಿ ಅನ್ವೇಷಣೆಗೆ ಹೋಗಿ ಪರಸುಖದ ಅರಿವು ತನಗಾಗಿ ಆ ದೊಡ್ಡ ಸುಖವನ್ನ ನೋಡಿದಾಗ ಈ ಯಾವುದೋ ಕ್ಷುಲ್ಲಕವಾದ ಚಿಲ್ಲರೆ ಸುಖಗಳನ್ನ ಬೇಡ ಅಂತ ತಾನಾಗಿಯೇ ಬಿಟ್ಟುಬಿಟ್ಟಿರ್ತಾನೆ ನೋಡಿ. ಅದು ನಿಜವಾದ ವೈರಾಗ್ಯ. ಅದು ಬರಬೇಕು ನಮಗೆ. ನಿಜವಾದ ಮಹತ್ತಾದ ಸುಖ ಅದು ಪರಬ್ರಹ್ಮನ ಚಿಂತನೆಯಿಂದ ಬರುವಂತಹ ಸುಖ. ಅದು ಆ ಸುಖದ ಅರಿವಾದವನಿಗೆ ಈ ಎಲ್ಲ ಪ್ರಪಂಚದ ಸುಖಗಳ ಮೇಲೆ ಸಹಜವಾಗಿಯೇನೆ ಅವನಿಗೆ ಒಂದು ತ್ಯಾಜ್ಯ ಭಾವನೆ ಬಂದು ಬಿಡುತ್ತೆ. ಇದಲ್ಲ ಏನ್ರಿ, ಇದೆಲ್ಲ ಹೊಲಸು, ಇದು ಯಾವುದು ಬೇಡಪ್ಪ. ಈ ತರಹದ ವೈರಾಗ್ಯ ಬರಬೇಕು. ಈ ವೈರಾಗ್ಯ ಹೇಗೆ ಬರ್ತದೆ? ಮತ್ತೆ ಭಕ್ತಿಯಲ್ಲಿ ದಾರ್ಢ್ಯ ಯಾವಾಗ ಸಿಗ್ತದೆ? ದೃಢವಾದ ಭಕ್ತಿ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ಅಂತ ಹೇಳ್ತಾರೆ ಟೀಕಾಕೃತ್ಪಾದರು. ಭಕ್ತಿಯ ಲಕ್ಷಣವನ್ನು ಹೇಳಬೇಕಾದರೆ ಅದು ಸಾವಿರ ತೊಂದರೆಗಳು ಬಂದರೂ ಕೂಡ ಚೂರು ಚಲಿಸಬಾರದಂತ ನಾವು ಹೇಳ್ತೀವಲ್ಲ. ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣ ಗಣ ಬೃಹತೀಂ
ಶಾಶ್ವತೀ ಆಶುದೇವ, ಇಂಥ ಭಕ್ತಿಯನ್ನು ಕೊಡಿ ಅಂತ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡುವುದು. ಆ ತರಹದ ಭಕ್ತಿ ಅದು ಯಾವಾಗ ಸಿಗ್ತದೆ? ಮತ್ತೆ ಅಷ್ಟೇ ಅಲ್ಲ, ಇಂಥ ಭಕ್ತಿ ಅದು ತುಂಬಾ ಜನ್ಮಗಳ ಸಾಧನೆ ಬೇಕು. ಯಾಕಂದ್ರೆ ಭಕ್ತಿ ಅನ್ನೋದು ಸುಲಭದ ಸಂಗತಿ ಅಲ್ಲ. ನಾವ್ ಅನ್ಕೊಳ್ತೇವೆ ನಾವೇ ಭಾರಿ ಭಕ್ತರು, ನಾವು ಮಾಡ್ತಾ ಇರೋದೇ ಭಕ್ತಿ ಅಂತ. ಜ್ಞಾನಿಗಳ ಮುಂದೆ ಹೋದಾಗ ನಿಮ್ಗೆ ಏನೂ ಇಲ್ಲ ಅಂತ ಇದು ಹಾಕ್ಬಿಡ್ತಾರ. ಯಾಕಂದ್ರೆ ಈ ಭಕ್ತಿ ಇದು ಅತ್ಯಲ್ಪವಾಗಿರತಕ್ಕಂಥ ಭಕ್ತಿ. ಇದು ಸೂರ್ಯನ ಮುಂದೆ ಒಂದು ಮಿಣುಕು ಒಳಗಿದ್ದ ಹಾಗೆ. ಇದು ಏನನ್ನೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಭಕ್ತಿ. ಭಗವಂತನನ್ನ ಕಾಣಬೇಕು, ಒಳಗಿರುವಂತಹ ದೇವರನ್ನ ಕಾಣಬೇಕು ಅಂದ್ರೆ ಅದು ವಿಶಿಷ್ಟವಾಗಿರತಕ್ಕಂಥ ಎಂಥ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಪ್ರೀತಿ ಅವನ ಕಡೆ ಪ್ರವಾಹ ಉಚ್ಚಿ ಹರಿಬೇಕು ಅವನ ಕಡೆಯಲ್ಲಿ. ಅದು ಎಂತಹ ಪ್ರೀತಿ? ಅದು ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ. ನಾವು ನಮ್ಮನ್ನು ಏನು ಪ್ರೀತಿಸ್ತೇವೆ, ನಮ್ಮವರನ್ನು ಏನು ಪ್ರೀತಿಸ್ತೇವೆ, ಅದಕ್ಕಿಂತಲೂ ಅನಂತ ಪಟ್ಟು ಮಿಗಿಲಾಗಿರತಕ್ಕಂಥ ಪ್ರೀತಿ ಇರಬೇಕು. ಅದು ನಾರಾಯಣನಲ್ಲಿ ಬರಬೇಕು, ಮತ್ತೆ ಇನ್ಯಾರ್ಯಾರೆಲ್ಲ ಬರಬಾರದು. ಇನ್ಯಾರ ಹೆಂಡತಿ ಮಕ್ಕಳೆಲ್ಲ ಆ ಪ್ರೀತಿ ಬಂದ್ಬಿಟ್ರೆ ಮತ್ತೆ ಕಷ್ಟವೇ, ಅದು ಮತ್ತೆ ಬಂಧನವೇ. ಮತ್ತೆ ಅದು ನಾರಾಯಣನಲ್ಲಿ ಆ ರೀತಿಯಾದಂತಹ ಒಂದು ಪ್ರೀತಿ ಬಂದಾಗ ಅದು ಮುಕ್ತಿಯ ಸಾಧನ ಅಂತ. ಮತ್ತೆ ಅಂಥ ಪ್ರೀತಿ ಯಾವಾಗ ಬರ್ಬೇಕಪ್ಪ? ಅದನ್ನು ಪಡೆಯುವ ಉಪಾಯ ಏನು? ಇಂಥ ಈ ವೈರಾಗ್ಯ ಭಕ್ತಿಗಳಿಂದ ಉಪಾಸನೆಗೆ ಇಳಿಬೇಕು ಅಂದ್ರೆ ಅದಕ್ಕೆ ಬರುವಂತಹ ಉಪಾಯ ಏನು? ಮೂರನೇ ಪ್ರಶ್ನೆ. ಇಂಥ ಉಪಾಸನೆಯಿಂದ ದೇವರ ಅಪರೋಕ್ಷ ಆಗಬೇಕು ಅಂತಾದರೆ ಅದಕ್ಕೆ ಏನ್ ಮಾಡ್ಬೇಕಪ್ಪ ಸಾಧನೆ? ಎಷ್ಟು ಕಷ್ಟ ಇದೆ ನೋಡಿ, ಒಂದೊಂದು ಅರ್ಥ ಆಗ್ತಾ ಇದೆಯಲ್ಲ, ಒಂದೊಂದು ಎಷ್ಟು ಕಷ್ಟ ಇದೆ ನಮ್ಮ ಜೀವನದಲ್ಲಿ ಅಂತ. ಸಂಸಾರದಲ್ಲಿಯೇ ಏನೋ ನಾನ್ ಚೆನ್ನಾಗಿದ್ರೆ ಸಾಕು, ನಾವು ಸುಖವಾಗಿ ಸಾಯೋ ತನಕ ಆರಾಮ ಇದ್ಬಿಟ್ರೆ ಸಾಕು ಅಂತ ಇಷ್ಟೇ ಒಂದು ದೃಷ್ಟಿ ಇಟ್ಕೊಂಡು ನಾನು ನನ್ನವರು ನನ್ನದು ಇಷ್ಟೇ ಇಟ್ಕೊಂಡು ಹೋಗುವಂತವರಿಗೆ ಈ ಒಂದೊಂದು ಕೂಡ ಬಹಳ ಎತ್ತರದ, ನಾವು ಎಷ್ಟು ತಲೆ ಎತ್ತಿ ನೋಡಿದ್ರು ನಮಗೆ ಕಣ್ಣಿಗೆ ಕಾಣದಷ್ಟು ಎತ್ತರದ ಸಾಧನೆಗಳಿದೆ ಎಲ್ಲವೂ ಕೂಡ. ಲೌಕಿಕದಲ್ಲಿ ಮುಳುಗಿರುವಂತವರಿಗೆ ಇದೆಲ್ಲವೂ ಕೂಡ ಬಹಳ ಎತ್ತರದ ಸಾಧನೆಗಳಿದೆಲ್ಲವೂ ಕೂಡ. ದೇವರಲ್ಲಿ ದೃಢವಾದ ವೈರಾಗ್ಯ, ಅದರಿಂದ ನಿಶ್ಚಲವಾದ ಭಕ್ತಿ, ದೇವರ ಉಪಾಸನೆ, ಅದು ಸಂತತ ಆದರ ನೈರಂತರ್ಯ ಪೂರ್ವಕವಾದ ಉಪಾಸನೆ. ಅದು ಆದರ ಪ್ರೀತಿಯಿಂದ ದೇವರನ್ನ ನೆನೆಯಬೇಕು. ಆ ನೆನೆಯುವಾಗಲೂ ನಿರಂತರವಾಗಿ ದಾಸರು ಹೇಳ್ತಾರೆ, ನಿನ್ನ ಕಾಣದಿರಲಾರೆ ನರಗಳಿಗೆ ಅಂತ. ಅರ್ಧ ಕ್ಷಣವೂ ನಿನ್ನನ್ನ ನೋಡದೆ ಇರ್ಲಿಕ್ಕೆ ಆಗುವುದಿಲ್ಲಪ್ಪ. ತ್ರಿಟಿರ್ ಯುಗಾಯತೆ ತ್ವಾಮ ಪಶ್ಯತ ಮತ್ತೆ ಗೋಪಿಕೆಯರು ಹೇಳಿದ ಹಾಗೆ, ನಿನ್ನನ್ನು ನೋಡದ ಒಂದೊಂದು ತ್ರುಟಿಕ ಒಂದೊಂದು ಕ್ಷಣವೂ ನನಗೊಂದು ಯುಗ ಇದ್ದಾಗ ಆಗ್ತದಪ್ಪ. ಆ ರೀತಿಯಾದ ಪ್ರೇಮ ಪ್ರವಾಹ ದೇವರಲ್ಲಿ ಅದು ಹೇಗೆ ಬರಬೇಕು? ಅದಕ್ಕೆ ಏನ್ ಸಾಧನ? ಅದು ಅದರಿಂದ ದೇವರ ಸಂತತವಾದ ಉಪಾಸನೆ, ಉಪಾಸನೆಯಲ್ಲಿ ನಿರಂತರತೆ ಎನ್ನುವಂತಹದ್ದಿರಬೇಕು. ಅದು ಹೇಗೆ ಬರ್ತದೆ? ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ಇಷ್ಟೆಲ್ಲ ಮಾಡಿದಾಗಿಯೂ ನಾವೇನೋ ಒಂದೊಮ್ಮೆ ಏನು ಗುರುಗಳ ಅನುಗ್ರಹ ಆಯ್ತು, ಇಷ್ಟೆಲ್ಲ ಉಪಾಸನೆ ಮಾಡ್ತಾ ಬಂದಿದ್ದೇವೆ, ಥಟ್ಟಣವೇ ದೇವರ ದರ್ಶನ ಕೊಟ್ಬಿಡ್ತಾನೆ ಅಂತಿಲ್ಲ. ಯಾಕೆಂದ್ರೆ ಅವನದ್ದೊಂದು ಸಂಕಲ್ಪ ಇದೆ. ಯಮೇ ವೈಷವೃಣತೆ ತೇನ ಲಭ್ಯ ಅಂತ ಉಪನಿಷತ್ ಹೇಳುತ್ತದೆ. ಇಷ್ಟೆಲ್ಲ ಮಾಡಿದಾಗ್ಯೂ ಸ್ವಾಮಿ ಅವನು ಯಾವಾಗ ಸಂಕಲ್ಪ ಮಾಡುತ್ತಾನೆ ಆಗಷ್ಟೇ ಅವನು ದರ್ಶನವನ್ನ ಕೊಡ್ತಾನೆ ವಿನಃ ನಾನ್ ದೃಢವಾದ ಭಕ್ತಿ ಜ್ಞಾನ ಎಲ್ಲ ನನಗೆ ಬಂದ್ಬಿಟ್ಟಿದೆ, ದೇವರ ದರ್ಶನ ಕೊಟ್ಬಿಡ್ಲಿ ಬಿಡ್ತಾನಷ್ಟೇ, ಕೊಡೋದಿಲ್ಲ. ಬೇಕಾದ್ರೆ ಒಂದೆರಡು ಬಿಡ್ತಾನಷ್ಟೇ. ಹಾಗೆ ಸಿಗುವುದಿಲ್ಲ ಅದು. ಅವನ ಅಪರೋಕ್ಷ ಅನ್ನುವಂತಹದ್ದು ತುಂಬಾ ಕಷ್ಟ. ಅದು ಎಲ್ಲಾ ಸಾಧನ ಸಂಪತ್ತಿ ಇರುವವನಿಗೂ ಕೂಡ ಅಪರೋಕ್ಷ ಅನ್ನೋದಕ್ಕೋಸ್ಕರ ಕಾಯ್ತಿರ್ತಾರೆ ಜ್ಞಾನಿಗಳು. ದೇವತೆಗಳು ಕೂಡ ಅವರಲ್ಲಿ ಯದ್ಯಪಿ ಎಲ್ಲಾ ಸಾಧನ ಸಂಪತ್ತಿ ಇದೆ, ಶಮದವಾದಿ ಸಾತ್ವಿಕ ಗುಣಗಳೆಲ್ಲವೂ ಅವರಲ್ಲಿದ್ದಾವೆ, ಜ್ಞಾನ ಭಕ್ತಿ ವೈರಾಗ್ಯ, ನಾವಂದ್ರೆ ಏನೋ ಕಷ್ಟಪಟ್ಟು ಇದೆಲ್ಲ ಪಡ್ಕೊಳ್ಬೇಕು, ಸಹಜವಾಗಿದ್ದಾವೆ ದೇವತೆಗಳಲ್ಲಿ. ಅಂಥವರು ಕೂಡ ಪರಮಾತ್ಮನ ದರ್ಶನಕ್ಕೋಸ್ಕರ ಕಾಯ್ತಿರ್ತಾರ. ಅವರು ಸ್ವಾಮಿ ನನಗೆ ಯಾವಾಗ ದರ್ಶನ ಕೊಟ್ಟಾನು, ಯಾವಾಗ ಕೊಟ್ಟಾನು ನಿರಂತರ ಅವನಲ್ಲಿ ಬೇಡ್ತಿರ್ತಾರೆ. ಅಪ್ಪ ಕಾಣಿಸು ಕಾಣಿಸು ಕಾಣಿಸು, ನಿನ್ನ ಸಾಕ್ಷಾತ್ಕಾರವನ್ನು ನೀಡು ನಮಗೆ. ದೇವರ ಹತ್ರ ಬೇಡ್ತಾ ಇರ್ತಾರೆ ಅವರು. ದೇವರ ಅಪರೋಕ್ಷ ಅನ್ನೋದು ಅಷ್ಟು ದುರ್ಲಭವಾದ ಸಂಗತಿ. ಹಾಗಾಗಿ ಅಂಥ ಅಪರೋಕ್ಷ ನಮಗೆ ಹೇಗಾಗತ್ತೆ? ಇದು ನಾಲ್ಕನೇ ಪ್ರಶ್ನೆ. ಐದನೆಯ ಪ್ರಶ್ನೆ, ಇಷ್ಟೆಲ್ಲ ಬರಬೇಕು ಅಂದ್ರೆ ಇದೆಲ್ಲ ತೋರಿಸಿಕೊಡುವಂತಹ ಒಬ್ಬ ಗುರುಗಳಿರ್ತಾರೆ. ಅವರನ್ನೇ ನಿಯತ ಗುರು ಅಂತ ಕರೀತಕ್ಕಂಥದ್ದು. ಅವರು ನಿಯತ ಗುರುಗಳು ಅಂದ್ರೆ ನಮಗೆ ಪಾಠ ಮಾಡೋರು 10 ಜನ ಇರಬಹುದು, ಆದರೆ ಎಲ್ಲರೂ ನಮಗೆ ಬಿಂಬನನ್ನ ತೋರಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ನಮಗೆ ಬಿಂಬನನ್ನ ತೋರಿಸ್ಬೇಕಾದ್ರೆ ಮೊದಲು ಅವರು ಬಿಂಬನಿಗೆ ಹತ್ತಿರ ಇರಬೇಕು. ಅವ್ರ ಬಿಂಬ ಕಂಡಿರ್ಬೇಕು. ಅವರೇ ಕಾಣದೆ ನಮಗೇನ್ ತೋರಿಸ್ತಾರೆ? ಅಂಧೈರ್ ಯಥಾ ನಿಯಮಾನ ಯಥಾಂಧ ಅಂತ ಹೇಳ್ತಾ
ಅಂಧ ಯಥಾಂಧೈ ಉಪನೀಯಮಾನಾಹ. ಒಬ್ಬ ಟುರುಡ ಮತ್ತೊಬ್ಬ ಟುರುಡನನ್ನ ರಸ್ತೆ ದಾಟಿಸಿದ ಕಥೆ ಆಗ್ತದದು. ಯಾಕಂದ್ರೆ ಒಬ್ಬ ಗುರು ತಾನೇ ದೇವರನ್ನ ಕಂಡಿಲ್ಲ, ತಾನೇ ಸಾಧನಾ ಮಾರ್ಗದಲ್ಲಿ ಇಲ್ಲ, ಮತ್ತೆ ಪ್ರಪಂಚಕ್ಕಿಡೀ ಉಪದೇಶ ಮಾಡ್ತಾರೆ, ಬನ್ನಿ ನಾನೊಬ್ಬ ಮಹಾಗುರು ಇದ್ದೇನೆ, ನನ್ ಇಂಥ ಗುರೂಜಿ, ಬಂದವರಿಗೆಲ್ಲ ದೇವರ ದರ್ಶನ ಮಾಡಿಸ್ತೇನೆ. ಯಾವನ್ ಹೇಳಿದ್ ಸಾಧ್ಯ? ಅಂದ್ರೆ ಬಿಂಬೋಪಾಸಕನಾದ ಒಬ್ಬ ಗುರು ನಮಗೆ ಸಿಗಬೇಕು. ಅಂಥ ಗುರು ಹೇಗ್ ಸಿಗ್ತಾನೆ? ಅವನು ಯಾಕಂದ್ರೆ ಬಿಂಬೋಪಾಸನೆ ಮಾಡೋರು ಯಾರು ಬೋರ್ಡ್ ಹಾಕೊಂಡು ಕೂತ್ಕೊಳ್ಳಲ್ಲ. ಇಂಥ ಆಚಾರು, ಇಂಥ ಡ್ಯಾಶ್ ಡ್ಯಾಶ್ ಆಚಾರ್, ಇಲ್ಲಿ ಬಂದವರಿಗೆ ಬಿಂಬೋ ದರ್ಶನ ಮಾಡಿಸಲಾಗುವುದು. ಇಂಥ ಆಚಾರ್ MA MPhil PhD ಬಿಂಬೋಪಾಸಕರು ಜೊತೆಯಲ್ಲಿ ಒಂದು ಆಡ್ ಮಾಡುವ, ಒಂದು ಎಕ್ಸಿಕ್ಯೂಟಿವ್ ಆಡ್ ಮಾಡುವ, ಒಂದು ಡಾಕ್ಟರೇಟ್ ಯಾರಾದ್ರೂ ಹಾಕೊಳ್ತಾರೇನು? ಯಾರ ನೋಡಿದ್ದೀರೇನು? ಸಾಧ್ಯ ಇಲ್ಲ ತಾನೆ. ಹಾಗಾದ್ರೆ ಬಿಂಬನನ್ನ ಕಂಡ ಮತ್ತೆ ನಮಗೆ ತೋರಿಸುವ ಸಾಮರ್ಥ್ಯ ಇರುವ ಗುರುಗಳು ಸಿಗುವುದಿದೆಯಲ್ಲ, ತುಂಬಾ ಕಷ್ಟ. ಅದಕ್ಕೆ ಮತ್ತೆ ಆ ಗುರುಗಳನ್ನು ಪಡೀಲಿಕ್ಕೆ ಅನೇಕ ಜನ್ಮಗಳ ಸಾಧನೆ ಬೇಕು. ಎಷ್ಟೋ ಜನ್ಮಗಳ ಸಾಧನೆ ಮಾಡಿ 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 ಪರಮಾತ್ಮ ನಮ್ಮ ನಿಯತ ಗುರುಗಳನ್ನು ಯಾವಾಗೋ ಕರುಣಿಸಿರ್ತಾನೆ. ಒಂದೊಂದು ಜನ್ಮದಲ್ಲೂ ಸಾಧನಾ ಮಾರ್ಗ ಕರ್ಕೊಂಡ್ಬರೋ ಗುರುಗಳು ಇರ್ತಾರೆ. ಏನೋ ಸುಮ್ನೆ ಹತ್ತಿರಂತ ಪಾಠ ಮಾಡೋ, ಮೇಲ್ನೋಟದ ಒಂದಷ್ಟು ಪಾಠ ಮಾಡೋ ಗುರುಗಳು ಹತ್ತಾರೆ. ಅವರ ಕತೆ ಬಿಟ್ಬಿಡಿ, ಅವರ ಕಥೆ ಸದ್ಯ ಬೇಡ. ಅವರು ಉಪಕಾರ ಮಾಡುವವರೇ, ಅವರಿಗೂ ತಲೆ ಬಾಟ್ಲೇಬೇಕು. ನಮ್ಮನ್ನು ಸಾಧನೆಗೆ ಕರ್ಕೊಂಡ್ಬರ್ಲಿಕ್ಕೆ ಅಂತ ಒಂದೊಂದು ಜನ್ಮದಲ್ಲಿ ದೇವರ ಒಬ್ಬೊಬ್ಬರನ್ನು ನೇಮಿಸಿಟ್ಟಿರ್ತಾನೆ. ಜೊತೆಯಲ್ಲಿ ನಮಗೆ ಒಂದಷ್ಟು ನಿಯತ ಗುರುಗಳು ಅಂತ ಇಟ್ಟಿರ್ತಾನೆ ಸ್ವಾಮಿ. ಆ ಗುರುಗಳು ಯಾರು ಸಿಗಬೇಕು? ವಿಜಯದಾಸರು ಇದರ ಬಗ್ಗೆ 2 ಸುಳ್ಳಾದಿಗಳನ್ನು ಮಾಡಿಕೊಟ್ಟಿದ್ದಾರೆ ಗುರುಗಳ, ಅಂಥ ಗುರುಗಳ ಬಗ್ಗೆ ಹೇಗ್ ಪಡಿಬೇಕು, ಎಷ್ಟು ಜನ್ಮಗಳು ಬೇಕು ಅದಕ್ಕೆಲ್ಲ ಸಾಧನೆ ಅಂತ ತುಂಬಾ ವಿಸ್ತಾರ ತಿಳಿಸ್ತಾರೆ ದಾಸರು. ಅಂಥ ನಿಯತ ಗುರುಗಳು ನಮಗೆ ಹೇಗೆ ಸಿಗಬೇಕು? ಇದು 5ನೇ ಪ್ರಶ್ನೆ. ಮತ್ತೆ 6ನೆಯ ಪ್ರಶ್ನೆ ಏನು? ಈ ಸರಿ, ಏನೋ ದೇವರ ಅನುಗ್ರಹ ಮಾಡಿದ, ನಮಗೆ ಅಂಥ ಗುರುಗಳನ್ನ ತೋರಿಸಿಕೊಟ್ಟ ಅಂತಲೇ ಇಟ್ಕೊಳ್ಳೋಣ. ನಮಗೆ ಏನೋ ಸ್ವಪ್ನದ ಸೂಚನೆಯಿಂದಲೋ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿಯೋ ಆ ತರಹದ ಗುರುಗಳನ್ನ ನಮಗೆ ತೋರಿಸಿಕೊಟ್ಟ ಅಂತ ಇಟ್ಕೊಳ್ಳೋಣ. ಆ ಗುರುಗಳು ಸಿಕ್ಕ ಮೇಲೂ ಕೂಡ ತಕ್ಷಣವೇನು ಅವರೆಲ್ಲ ಬಾಪ ಕುಡಿಸಿಟ್ಟು ಕೂತ್ಕೋ, ನಿನಗೆಲ್ಲ ಪಾಠ ಮಾಡ್ತೀನಿ ಅಂತಾರೇನು? ಇಲ್ಲಲ್ಲ. ಯದ್ದದ್ಯಾತ್ ಸುಪ್ರಸನ್ನಧೀಹಿ ಅಂತ ಶಾಸ್ತ್ರ. ಆ ಗುರುಗಳ ಪ್ರಸನ್ನತೆಯನ್ನು ಪಡಿಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯ ಸಣ್ಣ ಮುಟ್ಟುತ್ತಿದ್ದಾನೆ. ಅವರ ಗುಲಾಮನಾಗಬೇಕು, ಅವರ ಪ್ರಸನ್ನತೆಯನ್ನು ವಿಶೇಷವಾಗಿ ಪಡಿಬೇಕು ನಾವು. ಅದಕ್ಕೊಂದಷ್ಟು ಸಾಧನೆ ಬೇಕಾಗ್ತದೆ. ಗುರುಗಳು ಸಿಗೋದೇ ಕಷ್ಟ ಅಂತಂದ್ರೆ ಸಿಕ್ಕವರನ್ನ ಒಲಿಸಿಕೊಳ್ಳುವಂತಹದ್ದು ಇದೆಯಲ್ಲ, ತುಂಬಾ ಕಷ್ಟದ ಸಾಧನೆ. ಇದನ್ನೇ ವಿಷ್ಣು ತೀರ್ಥರು ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣಂ ಸಾರೋದ್ಧಾರದಲ್ಲಿ ಅದೊಂದು ಪ್ರಕರಣವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಅಂತಹ ಗುರುಗಳ ಪ್ರಸನ್ನತೆ ಎನ್ನುವಂತಹದ್ದು ನಮಗೆ ಹೇಗೆ ಸಿಗತ್ತೆ? ಏನನ್ನ ಮಾಡಿ ಅವರ ಪ್ರಸನ್ನತೆಯನ್ನು ನಾವು ಗಳಿಸಿಕೊಳ್ಳಬೇಕು? ಅವರ ಪ್ರಸನ್ನತೆ ಹೇಗೆ ಪಡಿಬೇಕು? ನಾವು ನಮ್ಮಲ್ಲಿರಬೇಕಾದ ಲಕ್ಷಣಗಳು ಏನು? ಇದು 7ನೆಯ ಪ್ರಶ್ನೆ. 6ನೆಯ ಪ್ರಶ್ನೆ ಅನಂತರದಲ್ಲಿ 7ನೇಯದ್ದು. ಸರಿ, ಗುರುಗಳು ಸಿಕ್ಕರು, ಅವರ ಪ್ರಸನ್ನತೆ ಅದನ್ನ ಪಡೆಯುವ ದಾರಿಯಲ್ಲಿದ್ದೇವೆ ನಾವು. ಆದರೆ ನಮ್ಮ ಒಳಗಿರತಕ್ಕಂಥ ಶತ್ರುಗಳು ಕೂತಿದ್ದಾರೆ ನೋಡಿ, ಎಲ್ಲ ಕಾಮ ಕ್ರೋಧ ಲೋಭ, ಭಾರಿ ಗಟ್ಟಿ ಅವರೆಲ್ಲ, ದೊಡ್ಡ ವೀರರು, ವಾರಿಯರ್ಸ್ ಕಾಯ್ದುಕೊಂಡು ಕೂತಿರ್ತಾರೆ. ಎಲ್ಲ ಆಯುಧ ಹಿಡ್ಕೊಂಡು ಯಾವಾಗ ಅಟ್ಯಾಕ್ ಮಾಡ್ಲಿಕ್ಕೆ ಕಾದ್ಕೊಂಡು ಕೂತಿರ್ತಾರೆ ಒಳಗಿರುವಂತಹ ಶತ್ರುಗಳು. ಈ ಎಲ್ಲ ಶತ್ರುಗಳನ್ನು, ಅಂತಃಶತ್ರುಗಳನ್ನ ನಾವು ಗೆಲ್ಲಬೇಕು ಅಂದ್ರೆ ದೊಡ್ಡ ಸಾಧನೆಯೇ ಅದು. ಪ್ರಹ್ಲಾದರಾಜರನ್ನ ಹಿರಣ್ಯಕಶಿಪು ಜೋರ್ ಮಾಡದೆ, ನಾನು 3 ಲೋಟ ಗೆದ್ದಿದ್ದೇನೆ, ಏನ್ ನನ್ ಮಾತು ಮೀರ್ತೀಯ ನೀನು? ಪ್ರಹ್ಲಾದರಾಜರು ನಟ್ಟಿ ಬಿಟ್ರು, ಅಯ್ಯಪ್ಪ 3 ಲೋಟ ಗೆದ್ದಿದ್ದೇನೆ ಅಂತ ಹೇಳ್ತಿದ್ದಿ, ನಿನ್ನ ಒಳಗಿರೋ 6 ಶತ್ರುಗಳನ್ನೇ ಗೆದ್ದಿಲ್ಲ. ಮೊದಲು ಅದು ಗೆಲ್ಲೋದು ಸಾಧನೆನೇ ವಿನ 3 ಲೋಟ ಗೆಲ್ಲೋದು ಸಾಧನೆ ಅಲ್ಲ ಹೇಳಿಬಿಟ್ಟು. ಮನ್ಯಂತ ಏಕೆ ಸ್ವಜಿತಾ ದಿಶೋ ದಶ ದಸ್ಯೂನ್ ಪರಂ ಷಣ್ಣವಜಿತ್ಯ ಲುಂಪತಃ. ಒಳಗಿರೋ ಶತ್ರುಗಳನ್ನ ಗೆಲ್ಲಯ್ಯ. ಮೊದಲು ಒಳಗಿರೋ ಶತ್ರುಗಳನ್ನು ಗುರುತಿಸ್ಬೇಕು. ಮನೆಯಲ್ಲಿರೋ ಶತ್ರುಗಳನ್ನ ಯಾರು ಗುರುತಿಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಳಗೆ ಕೂತಿರ್ತಾರ ಅವ್ರು, ಒಳಗೆ ನಾವು ತೊಂದರೆ ಮಾಡ್ತಿರ್ತಾರೆ. ತೆಲುಗಲ್ಲಿ ಒಂದು ಗಾದೆ ಇದೆ, ಇಂಟಿ ಶತ್ರುವನ್ನ ಇಂಟಿ ದೊಂಜನ ಈಶ್ವರುಡೇನ ಪಟ್ಟಲೇಡು ಅಂತ ಹೇಳಿ. ಮನೆಯಲ್ಲಿರೋ ಠಳ್ಳನ್ನ ದೇವರು ಹಿಡಿಲಾರನಂತೆ, ಹೊರಗಿನೋ ಠಳ್ರನ್ನ ಹಿಡ್ಕೊಂಡ್ಬಿಡ್ಬೋದು. ಒಳಗಿರೋ ಠಳ್ರು ದೈತ್ಯರು, ಸತ್ವೇಷ ದೈತ್ಯರು ಒಳಗ್ ಕೂತ್ಕೊಂಡು ಎಲ್ಲ ಕೆಡಿಸ್ತಿರ್ತಾರೆ. ನಮ್ಮ ಮನಸ್ಸನ್ನ ಕೆಟ್ಟ ಕಡೆಯಲ್ಲೇ ಹೋಲಿಸ್ತಿರ್ತಾರೆ. ಅವರನ್ನೆಲ್ಲ ಹತ ಹಾಕ್ಬೇಕು ನಾವು.
ಯಾಕಂದ್ರೆ ನಾವು ಒಂದು ಕಡೆಯಲ್ಲಿ ಸಾಧನಾ ಮಾರ್ಗಕ್ಕೆ ಹೋಗ್ತಾ ಇದ್ರೆ ಅವ್ರು ಇನ್ನೊಂದು ಕಡೆಯಲ್ಲಿ ಬಾ ಬಾ ಈ ಕಡೆ ಬಾ ಸೆಳೆದು ಬಿಸಾಡ್ತಿರ್ತಾರೆ. ನಾವು ಒಂದ್ ಹೆಜ್ಜೆ ಮುಂದೆ ಓದ್ಲಿಕ್ಕೆ ಹೋದ್ರೆ 10 ಹೆಜ್ಜೆಯಿಂದ ಸೆಳೆದು ಬಿಸಾಡ್ತಿರ್ತಾರೆ. ಮಾಡಬಾರದ ಕೆಲಸ ಎಲ್ಲ ನಮ್ಮ ಕೈಯಲ್ಲಿ ಮಾಡಿಸ್ತಿರ್ತಾರೆ, ತಿನ್ನಬಾರದೆಲ್ಲ ತಿನ್ನಿಸ್ತಾರೆ, ಹೋಗಬಾರದ ಕಡೆ ಕರ್ಕೊಂಡು ಹೋಗ್ತಾರೆ, ಏನೇನೋ ಅಂತೂ ನಾನಾ ರೀತಿಯಲ್ಲಿ ನಮಗೆ ಒಳಗಡೆ ಕೂತು ಅರಿಷಡ್ ವರ್ಗಗಳು ಎಲ್ಲ ಈಶಣತ್ರಯಗಳು ರಾಗದ್ವೇಷಗಳು ಎಲ್ಲ ಕೂತು ಸೆಳೆದು ಬಿಸಾಡ್ತಿರ್ತಾರೆ ನಮ್ಮನ್ನ ಆಚೆಗೆ. ಇನ್ನವರು ಅಷ್ಟೆಲ್ಲ ಸೆಳೆದು ಬಿಸಾಡ ನಾವು ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಹೇಳ್ರಿ? ಹಾಗಾದ್ರೆ ಅಷ್ಟೆಲ್ಲ ಶತ್ರುಗಳನ್ನ ಗೆಲ್ಲಬೇಕಾದ್ರೆ ನಮ್ಗೊಂದು ದೊಡ್ಡ ಆಯುಧ ಬೇಕು. ಏನ್ ಮಾಡಿ ಆ ಶತ್ರುಗಳನ್ನ ನಾವು ಗೆಲ್ಲಬೇಕು? 7ನೇ ಪ್ರಶ್ನೆ. 7 ಗಂಟೆಗೆ ಆಗಿ ಹೋಯ್ತು, ಇನ್ನು 8ನೇ ಪ್ರಶ್ನೆ ಒಂದು ನೋಡ್ಬಿಡುವ. ಯಾಕಂದ್ರೆ 7 ಆಯ್ತು ಅಂದ್ರೆ 7 ಬೇಕು ಅಂತಲೇ ಅರ್ಥ. 7 ಆಯ್ತು ಹೇಳ್ಬೇಕಿನ್ನ. 8ನೇ ಪ್ರಶ್ನೆಯ 8ರ ನಂಟನ್ನು ಹಚ್ಚಿಕೊಂಡು 7:10ಕ್ಕೆ ಗಾಡಿ ಹತ್ತಿ ಬಿಡೋಣಂತೆ ಎಲ್ರು. ಆದ್ದರಿಂದ ಒಂದು 2 ನಿಮಿಷ ಮುಗಿಸ್ತೇನೆ. ಅಂತೂ ಇದು 7ನೇ ಪ್ರಶ್ನೆ. ಆದರೆ 8ನೆಯ ಪ್ರಶ್ನೆ, ಯಾಕೆ ಈ ಪ್ರಶ್ನೆಗಳನ್ನು ಹೇಳ್ತೀರಿ? ಎಲ್ಲ ಉತ್ತರ ಎಲ್ಲ ನಾಳೆ ನೋಡುವ. ಮತ್ತೆ ಇವತ್ತೆಲ್ಲ ಬರೀ ಎಲ್ಲ ಕ್ವಶ್ಚನ್ ಮಾರ್ಕ್ ಅಲ್ಲಿ ಯದ್ಯಪಿ ಇವತ್ತು ಈ ಗ್ರಂಥ ಮುಗಿಸೋಣ ಅಂತ ಅನ್ಕೊಂಡಿದ್ದೆ, ಅವರ ಚಿತ್ತಕ್ಕಿಲ್ಲ. ಸರಿ, 8ನೆಯ ಪ್ರಶ್ನೆ ಏನು ಅಂದ್ರೆ, ಈ ಎಲ್ಲ ಶತ್ರುಗಳನ್ನ, ಯಾಕಂದ್ರೆ ಈ ಎಲ್ಲ ಅಂತಃಶತ್ರುಗಳಿದ್ದಾರೆ ನೋಡಿ, ಈ ಎಲ್ಲ ಶತ್ರುಗಳನ್ನ ನಾವು ಗೆಲ್ಲಬೇಕು ಅಂತಂದ್ರೆ ಅವರನ್ನ ಗೆಲ್ಲಿಕ್ಕೆ ಸ್ವತಃ ನಮ್ಮ ಕೈಲಿ ಸಾಧ್ಯ ಆಗ್ತದೇನು? ನಾವಾಗಿ ಸಂಕಲ್ಪ ಮಾಡಿ ಪ್ರಯತ್ನ ಪಟ್ಟು ನಾನು ನನ್ನ ಮನಸ್ಸಿನಲ್ಲಿ ಎಲ್ಲಾ ಕಾಮನೆಗಳನ್ನ ನಿಗ್ರಹ ಮಾಡಿಬಿಡ್ತೇನೆ, ಸಾಧ್ಯ ಏನು? ನಾನು ಬರೋ ಕೋಪ ಎಲ್ಲ ನಾನು ತಟ್ಕೊಳ್ತೇನೆ, ಯಾರ ಮೇಲೆ ಅಸೂಯೆ ಮಾಡೋಲ್ಲ ಅಂದ್ರೆ ನಮ್ಮ ಸ್ವಂತ ಸಾಮರ್ಥ್ಯದಿಂದ ನಾವು ಗೆಲ್ಲಿಕ್ಕೆ ಆಗ್ತದೇನು ಅಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಒಳಗಡೆ ಕೂತಿರುವ ಆ ದೈತ್ಯರನ್ನ ಹತ ಹಾಕಬೇಕಾದ್ರೆ ಒಳಗೆ ಕೂತಿರುವಂತಹ ದೇವತೆಗಳೇ ಅದಕ್ಕೆ ಬೇಕು. ನಮ್ಮ 11 ಇಂದ್ರಿಯಗಳಲ್ಲಿ ಅಲ್ಲಿ ದೈತ್ಯರು ಕೂತಿದ್ದಾರೆ, ಜೊತೆ ದೇವತೆಗಳು ಕೂತಿದ್ದಾರೆ. ಆ ದೇವತೆಗಳೇ ಆ ದೈತ್ಯರನ್ನ ಹತ ಹಾಕಬೇಕೇ ವಿನಃ ನಾವು ಸಂಕಲ್ಪ ಮಾಡಿದರೆ ಆಗುವಂತಹ ಕಥೆ ಅಲ್ಲ ಅದು. ಯಾಕಂದ್ರೆ ಅವರ ಮೇಲೆ ಅವರಿಗೆ ಅಧಿಕಾರ ಇರತಕ್ಕಂಥದ್ದು, ನಾವು ಸೋತು ಹೋಗ್ತೇವೆ, ಭಾರಿ ದುರ್ಬಲರು ನಾವು. ಹಾಗಾದ್ರೆ ಒಳ ಇರುವಂತಹ ಏನು ತತ್ವೇಶರಿದ್ದಾರಲ್ಲ ಎಲ್ಲ ದೇವತೆಗಳು, ಆ ದೇವತೆಗಳು ಒಳ ಇರೋ ದೈತ್ಯನನ್ನ ಕೊಂದು ಹಾಕಬೇಕು ಅಂದ್ರೆ ನಾವು ಮೊದಲು ಆ ದೇವತೆಗಳ ಹತ್ರ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಪ, ನೀವು ಒಳಗಡೆ ಎಲ್ಲ ಕೂತಿದ್ದೀರಿ, ತತ್ವಾಭಿಮಾನಿಗಳಿರಾ ನಿಮ್ಮ ಪಾದಕ್ಕೆ ಎರಗುವೆ. ವಿಜಯದಾಸರು ಸುಳ್ಳಾದಿ ಮಾಡಿಕೊಟ್ಟು ತತ್ವಾಭಿಮಾನಿ ಸುಳ್ಳಾದಿ ಅವರ ಪಾದಕ್ಕೆ ಎರಗಿ ನೀವು ದೇವರಲ್ಲೇ ನನ್ನ ಮನಸ್ಸನ್ನ ನಿಲ್ಲಿಸ್ರಿ, ನನ್ನ ಎಲ್ಲ ಇಂದ್ರಿಯ ವ್ಯಾಪಾರವನ್ನ ಪರಮಾತ್ಮನಲ್ಲೇ ನಿಲ್ಲಿಸ್ರಿ, ಈ ಯಾವುದೋ ಶತ್ರುಗಳ ಕೈಗೆ ನನ್ನನ್ನ ಕೊಡಬೇಡಿ ನೀವು ಅಂತ ತತ್ವೇಶರ ಹತ್ರ ನಾವೊಂದು ಅಪ್ಲಿಕೇಶನ್ ಅನ್ನು ಹಾಕೊಳ್ಬೇಕು. ಅವರನ್ನ ಒಲಿಸಿಕೊಳ್ಳಿಕ್ಕೆ ಒಂದಷ್ಟು ಸಾಧನೆ ಮಾಡಿ ಅವರನ್ನ ಪ್ರೀತಿಯನ್ನ ನಾವು ಗಳಿಸಬೇಕು. ಅವರು ನಮ್ಮ ಮೇಲೆ ಅನುಗ್ರಹ ಮಾಡಿದರೆ, ತತ್ವಾಭಿಮಾನಿಗಳ ಅನುಗ್ರಹ ಮಾಡಿದರೆ ಒಳ ಇರೋ ಶತ್ರುಗಳನ್ನು ಗೆಲ್ಲಬಹುದು. ಹಾಗಾದ್ರೆ ಆ ತತ್ವೇಶರ ಅನುಗ್ರಹ ಪಡೀಲಿಕ್ಕೆ ಏನು ಮಾಡಬೇಕು? ಇದು 8ನೇ ಪ್ರಶ್ನೆ. ಈ 8 ಪ್ರಶ್ನೆಗಳಿಗೆ ಉತ್ತರವೇ ನ್ಯಾಯಸುಧಾ ಸ್ತೋತ್ರ. ಮುಗಿತಲ್ಲ, 8 ಪ್ರಶ್ನೆಗಳಿಗೆ ಉತ್ತರ. ಟೀಕಾಕೃತ್ಪಾದರ ಈ ನ್ಯಾಯಸುಧಾ ಹೊರಟಿರುವಂತಹದ್ದು ಈ 8 ಪ್ರಯೋಜನಗಳನ್ನ ನಮಗೆ ತಂದುಕೊಳ್ಳಿಕ್ಕೆ, ಈ 8 ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ನ್ಯಾಯಸುಧಾ ಹೊರಟಿದೆ. ಹಾಗಾಗಿ ಇದರ ಉತ್ತರವೇ ನ್ಯಾಯಸುಧಾ, ಶ್ರೀಮನ್ ನ್ಯಾಯಸುಧಾ. 8ಕ್ಕೆ ಉತ್ತರವಾಗಿ ಬಂದಿರುವಂತ ಟೀಕಾಕೃತ್ಪಾದರದ್ದು ಅತ್ಯಂತ ಒಂದು ಮೇರು ಕೃತಿ ಟೀಕಾಕೃತ್ಪಾದರದ್ದು. ಅದು ಹೇಗ್ರಿ 8ಕ್ಕೆ ಉತ್ತರ ಆಗ್ತದೆ? ಅದನ್ನ ಪುನಃ ನಾಳೆ ಸೇರಿದಾಗ ಈ ಒಂದೊಂದೇ ಪ್ರಶ್ನೆಯನ್ನ ನಾವು ವಿವೇಚನೆ ಮಾಡ್ತಾ ಬರೋಣ. ಯಾಕಂದ್ರೆ ಸುಧಾ ಗ್ರಂಥವನ್ನ ಈ ದೃಷ್ಟಿಕೋನದಿಂದ ನೋಡ್ಬೇಕು ನಾವು. ಬರೀ ಜನರಿಗೆ ಏನ್ ಕಲ್ಪನೆ ಅಂದ್ರೆ ನ್ಯಾಯಸುಧಾ ಅಂದ ತಕ್ಷಣ ಏನು ಅರ್ಥ ಆಗೋದು ಒಂದು ಕಬ್ಬಿಣದ ಕಡಲೆ, ಬರೀ ವಿದ್ವಾಂಸರ ವಾಕ್ಯಾರ್ಥಕ್ಕಿರೋದು, ಬರೀ ಅವ್ರು ಕೂತ್ಕೊಂಡು ಏನೋ ಠಟಾಪಟ ಹೊಡೆದಾಡ್ತಾ ಇರ್ತಾರೆ, ಬರೀ ಅತಿ ವ್ಯಾಪ್ತಿ ಅವ್ಯಾಪ್ತಿ ಅಸಂಭವ ಅದು ಇದು ಹೇಳ್ಕೊಂಡು ಏನೋ ಅವರಷ್ಟಕ್ಕೆ ಅವರೇನೋ ಗಲಾಟೆ ಮಾಡ್ಕೋತಾ ಇರ್ತಾರೆ. ಅದು ನಮಗ್ ಸಂಬಂಧಿಸಿದ್ದಲ್ಲ ಅಂತ ನಾವು ಮೊದಲೇ ತೀರ್ಮಾನ ಮಾಡೇ ಕೂತಿರ್ತೀವಿ. ಎಲ್ಲೇ ಸುಧಾಮಂಡಳಕ್ಕೆ ಎಲ್ಲ ಹೋಗುವಾಗ್ಲೂ ಕೂಡ ಮೊದಲೇ ಪ್ರಿಪೇರ್ ಆಗ್ಬ, ಏನೋ ನಮ್ಗೆ ಅರ್ಥ ಆಗುವಲ್ಲ, ಏನೋ ಕೇಳಿದ್ರೆ 1-2 ಮಾತು ಒಂದಿಷ್ಟು ಪುಣ್ಯ ಬರ್ತದೆ, ಅದಕ್ಕೋಸ್ಕರ ಹೋಗಿ ಕೇಳೋಣ ಅಂತಲೇ ಸಂಕಲ್ಪ ಮಾಡಿಕೊಂಡೆ ಹೋಗಿ ಕೂತ್ಬಿಟ್ಟಿರ್ತೀವಿ ನಾವು. ಆದರೆ ಬರೀ ಅಷ್ಟೇ ದೃಷ್ಟಿಕೋನದಿಂದ ನ್ಯಾಯಸುಧೆಯನ್ನ ನೋಡಬೇಡಿ. ವಿಷ್ಣು ತೀರ್ಥರು ಹೇಳಿದ್ರು, ಈ 8 ಪ್ರಶ್ನೆಗಳಿಗೆ ಉತ್ತರವಾಗಿ ನ್ಯಾಯಸುಧಾ ಹೊರಟಿದೆಯಪ್ಪ. ಅದು ಹೇಗೆ ನ್ಯಾಯಸುಧಾ ನಮಗೆ 8 ಒದಗಿಸಿ ಕೊಡುತ್ತದೆ? 8 ಪ್ರಯೋಜನ ತಾನೆ. 8 ಪ್ರಶ್ನೆ ಅಂದ್ರೆ 8 ಪ್ರಯೋಜನ ಹೇಗೆ ಬರ್ತದೆ ಅನ್ನುವಂತಹದ್ದೇ ಪ್ರಶ್ನೆ ಅಲ್ಲಿ.
ಆದ್ರಿಂದ 8 ಪ್ರಯೋಜನಗಳನ್ನ ನ್ಯಾಯಸುಧಾ ನಮಗೆ ಹೇಗೆ ಕೊಡುತ್ತದೆ ಅನ್ನುವುದನ್ನ ವಿಷ್ಣು ತೀರ್ಥರು ತುಂಬಾ ಸುಂದರವಾಗಿ ಅವರು ನಿರೂಪಣೆಯನ್ನ ಮಾಡಿದ್ದಾರೆ. ಅದನ್ನು ಪುನಃ ನಾಳೆ 6 ಗಂಟೆ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ 2 ಮಾತನ್ನ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.